ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ನಮಸ್ಕರಿಸಲು ಇಚ್ಛಿಸುತ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಈ ವೇದಿಕೆಯಲ್ಲಿ ನಿಂತು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಕಾರ್ಯದರ್ಶಿಯವರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಈ ದಿನದ ವಿಷಯ ನಾವು ವಿಚಾರ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಆನಂದಮಯ ಜೀವನ. ಆನಂದಮಯ ಜೀವನ ಯಾರಿಗೆ ಬೇಡ? ನಾವು ಎಲ್ಲ ಯಾವಾಗಲೂ ಸದಾಕಾಲ ಅರಸ್ತಾ ಇರ್ತಕ್ಕಂಥದ್ದೇ ಸಂತೋಷವಾಗಿರಬೇಕು. ನಾವು ಜೀವನದಲ್ಲಿ ಯಾವಾಗಲೂ ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅಂತಲೇ ನಮ್ಮೆಲ್ಲರ ಆಸೆ ಅಲ್ವಾ? ನಾವೆಲ್ಲ ಈ ಒಂದು ಸುಖ ಸಂತೋಷದ ಹಿಂದೆಯೇ ಬೆನ್ನು ಹತ್ತಿದ್ದೀವಿ. ಆದರೆ ನಿಜವಾದ ಅರ್ಥದಲ್ಲಿ ಸುಖ ಯಾವುದು, ಸಂತೋಷ ಯಾವುದು, ಆನಂದ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಾ? ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ಏಕೆಂದರೆ ಜನಸಾಮಾನ್ಯರಿಗೂ ಅಥವಾ ಆಧ್ಯಾತ್ಮ ಪ್ರಪಂಚದ ಕಡೆಗೆ ಮುಖ ತಿರುಗಿಸಿರ್ತಕ್ಕಂಥವ್ರಿಗೂ ಸ್ವಲ್ಪನಾದರೂ ವ್ಯತ್ಯಾಸ ಇರಲೇಬೇಕು ಅಲ್ವಾ? ಈ ಪ್ರಾಪಂಚಿಕ ಸುಖ ಸಂತೋಷಗಳೇ ನಿಜವಾದ ಆನಂದನ ಅಥವಾ ಮತ್ತೇನೋ ಬೇರೆ ಇದೆಯಾ ಆನಂದ ಅನ್ನುವಂಥದ್ದು ನಾವು ಸರಿಯಾಗಿ ಕಂಡುಕೊಳ್ಬೇಕಾಗಿದೆ ಅಲ್ವಾ? ಈ ಪ್ರಪಂಚದಲ್ಲಿ ನಾವು ಸುಖವಾಗಿರಬೇಕು ಅಂತ ಅಂದ್ಕೊಳ್ತೀವಿ, ಸಂತೋಷವಾಗಿರಬೇಕು ಅಂತ ಅಂದ್ಕೊಳ್ತೀವಿ, ಅದು ಸಹಜನೇ ಅಲ್ವಾ? ಅದಕ್ಕೆ ನಾವು ಮಾಡತಕ್ಕಂಥ ಕೆಲಸ ಏನು? ಅದಕ್ಕೆ ಸಾಕಷ್ಟು ಕಸರತ್ತು ಮಾಡ್ತೀವಿ, ಹಣ ಗಳಿಸ್ತೀವಿ, ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ನಾನು ಆರಾಮವಾಗಿರಬಹುದು, ನನ್ನ ದೇಹಕ್ಕೆ ದಂಡನೆ ಇರೋದಿಲ್ಲ, ನಾನು ಸುಖವಾಗಿರಬಹುದು ಅಂತ ನಾವು ಅಂದ್ಕೊಳ್ತೇವೆ. ದೊಡ್ಡ ಬಂಗ್ಲೆ ಇರಬೇಕು ನಾನಿರೋದಕ್ಕೆ, ಮತ್ತು ಆಳುಕಾಳುಗಳಿರಬೇಕು ನಾನು ಹೇಳಿದ್ದೆಲ್ಲ ಕೆಲಸ ಮಾಡೋದಕ್ಕೆ, ನಾನು ಯಾವಾಗಲೂ ಸುಖವಾಗಿರಬೇಕು, ನನಗೆ ಬೇಕಾದಂತಹ ತಿಂಡಿ ತಿನಿಸು ಬೇಕಾದಾಗ ನಾನು ತಿನ್ನುವ ಹಾಗಿರಬೇಕು ಅಲ್ವೇ? ನನಗೆ ಬೇಕಾದಾಗ ನಾನು ಹೊರಗಡೆ ಓಡಾಡ್ಕೊಂಡು ಬರಬೇಕು, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ಇದನ್ನೆಲ್ಲ ಪಡ್ಕೊಳ್ಬೇಕು ಅಂತ ನಾವು ಆಶಿಸ್ತೀವಿ. ಚಿಕ್ಕ ವಯಸ್ಸಿನಿಂದಲೇ ನಾವು ಮಕ್ಕಳಲ್ಲಿ ಕೂಡ ಈ ಒಂದು ಭಾವನೆಯನ್ನು ತಿಳಿದಲೇನೋ ಅದನ್ನು ಬಿತ್ತುತ್ತಲೇ ಇರ್ತೀವಿ ಅಲ್ವಾ? ನೀವು ಚೆನ್ನಾಗಿ ಓದಬೇಕು ಮಕ್ಕಳೇ, ಚೆನ್ನಾಗಿ ಓದಿ ಏನು ಮಾಡಬೇಕು? ಒಂದು ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಬೇಕು. ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿ ನೀನೇನು ಮಾಡಬೇಕು? ಚೆನ್ನಾಗಿ ಹಣವನ್ನು ಸಂಪಾದಿಸಬೇಕು. ಹಣ ಇದ್ದರೆ ನಾನು ಎಷ್ಟು ಬೇಕಾದರೂ ಸಂತೋಷವಾಗಿ ಇರಬಹುದು ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಚೆನ್ನಾಗಿ ಬೇರೂರಿಬಿಟ್ಟಿದೆ ಅಲ್ವಾ? ಆದರೆ ಆ ಆನಂದವಾಗಿರಬೇಕು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಸಹಜವಾಗಿ ಇದೆ. ಯಾಕೆಂದರೆ ನಾವೆಲ್ಲ ಹೊರಗೆ ಕಾಣಿಸ್ತಾ ಇರ್ತಕ್ಕಂಥ ಮನುಷ್ಯರಷ್ಟೇ ಅಲ್ಲ, ಅಂತರಾಳದಲ್ಲಿ ಆತ್ಮಸ್ವರೂಪಿಗಳು. ಆ ಆನಂದ ಅಂತಕ್ಕಂಥದ್ದು ಪರಮಾತ್ಮನ ಒಂದು ಅಭಿವ್ಯಕ್ತ ರೂಪನೂ ಕೂಡ. ಆದ್ದರಿಂದ ನಮ್ಮಲ್ಲಿ ಆಳವಾಗಿ ಹುದುಗಿಕೊಂಡಿದೆ ಆ ಸೆಲೆ, ಆನಂದದ ಸೆಲೆ ನಮ್ಮೊಳಗಡೆ ಇದೆ. ಅದಕ್ಕೆ ನಾವು ಯಾವಾಗಲೂ ಆಸೆ ಪಡೋದು, ಸಂತೋಷವಾಗಿರಬೇಕು, ಸುಖವಾಗಿರಬೇಕು ಅಂತ ಆಸೆ ಪಡ್ತೀವಿ. ಆದರೆ ಏನಾಗಿದೆ, ನಾವು ಹೊರಗಿನ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಅಂಟುಕೊಂಡು ಬಿಟ್ಟು ಇದೇ ಸುಖ, ಇದೇ ಸಂತೋಷ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಅಲ್ವಾ? ನಾವು ಎಷ್ಟೇ ಹೇಳ್ಬೋದು, ಇಲ್ಲಪ್ಪ ನಾನು ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಅಂಟುಕೊಂಡಿಲ್ಲ, ನಾನು ತಿಳ್ಕೊಂಡಿದ್ದೀನಿ ಆಧ್ಯಾತ್ಮವನ್ನು, ಸ್ವಲ್ಪ ಮಟ್ಟಿಗಾದರೂ ನನಗದ್ರ ಪರಿಚಯ ಇದೆ, ನಾನು ಅದನ್ನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಬಾಯಲ್ಲಿ ಹೇಳ್ತೀನೂ ಕೂಡ, ನಾನು ಬಿಟ್ಟುಬಿಟ್ಟಿದ್ದೀನಿ, ನನಗದ್ರ ಮೇಲೆ ಆಸೆ ಇಲ್ಲ, ನನಗೆ ಊಟ ತಿಂಡಿ ವಿಶೇಷವಾಗಿ ತಿನ್ನಬೇಕು ಅನ್ನೋ ಆಸೆ ಇಲ್ಲ, ನನಗೆ ಬಟ್ಟೆ ಬರೆ ಇದೆ ಹಾಕ್ಕೊಳ್ಬೇಕು ಅನ್ನೋ ಆಸೆ ಇಲ್ಲ, ಎಲ್ಲ ಹೇಳ್ತೀವಿ. ಆದರೆ ಆಂತರ್ಯದಲ್ಲಿ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ನಾವು ಇದನ್ನು ಬಿಟ್ಟಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಆದರೆ ಈ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಅಂಟುಕೊಂಡಿರ್ತಕ್ಕಂಥ ಸುಖ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಒಂದು ಕ್ಷಣನಾದರೂ ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೆ ಆ ಒಂದು ತೃಪ್ತಿಯ ಅನುಭವ ಆಗುತ್ತೆ ಅಲ್ವಾ? ನಾನು ಸಂತೋಷವಾಗಿದ್ದೀನಿ ಅಂತ ಅನಿಸುತ್ತೆ. ಆದರೂ
ಅದು ಶಾಶ್ವತವಾದ್ದಲ್ಲ. ಅದೇನಿದ್ರು ತಾತ್ಕಾಲಿಕ. ಆ ಕ್ಷಣಕ್ಕೆ ನನಗೇನೋ ಒಂದು ಸಿಹಿ ತಿಂಡಿ ತಿನ್ನಬೇಕು ಅನಿಸುತ್ತೆ, ತಿನ್ನುವರೆಗೂ ಅದರ ಸಂತೋಷ, ತಿಂದಾದ್ಮೇಲೆ ಅದರ ಸಂತೋಷ ಇರೋದಿಲ್ಲ ಅಲ್ವಾ. ನನಗೆ ಒಳ್ಳೆ ಬಟ್ಟೆ ಬರೆ ಹಾಕ್ಕೊಳ್ಬೇಕು ಅಂತ ಇಷ್ಟ, ನಾನು ಹಾಕ್ಕೊಳ್ತೇನೆ ಬಟ್ಟೆ ಬರೆ. ಎಷ್ಟು ದಿನ ಅದನ್ನು ಸಂತೋಷ ಪಡ್ತೇವೆ? 2 ದಿನ, 3 ದಿನ, ಅಥವಾ ಹಾಕ್ಕೊಂಡಿದ್ದ ದಿನ. ಮತ್ತೆ ಅದನ್ನು ಪಕ್ಕಕ್ಕಿಡ್ತೇವೆ, ಮತ್ತೆ ಇನ್ನೊಂದು ಹೊಸದು ಯಾವುದೋ ಬಂದಿದೆ ಮಾರ್ಕೆಟಲ್ಲಿ, ನಾನು ಕೊಂಡ್ಕೊಳ್ತೇನೆ, ಅದನ್ನು ಹಾಕ್ಕೊಳ್ತೇನೆ, ನಾನು ಸಂತೋಷ ಪಡ್ತೇನೆ. ಬೇರೆಯವರು ನನ್ನನ್ನು ನೋಡಿದವರು ನನ್ನನ್ನು ಚೆನ್ನಾಗಿದೆ ಅಂತ ಹೊಗಳ್ಬೇಕು ಅಲ್ವಾ. ಈಗ ಅದೊಂದು ಈ ಇತ್ತೀಚಿನ ಜನ್ರೇಷನಲ್ಲಿ ಒಂದು ಆಟ ಆಗೋಗ್ಬಿಟ್ಟಿದೆ. ಯಾವುದಾದ್ರೂ ಒಂದು ಹೊಸ ವಸ್ತು ಕೊಂಡುಕೊಂಡ್ರೆ ಅಥವಾ ಒಂದು ಹೊರಗಡೆ ಒಂದು ಪ್ರದೇಶಕ್ಕೆ ಹೋಗಿ ಬಂದರೆ ಆ ಫೋಟೋಗಳನ್ನು ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಅದಕ್ಕೆ ಎಷ್ಟು ಲೈಕ್ಸ್ ಬಂತು ಅಂತ ನೋಡ್ತಾರೆ ಅಲ್ವಾ. ಸುಮ್ಮನೆ ಇರೋದಿಲ್ಲ, ಹಾಕ್ಬಿಟ್ಟು ಸುಮ್ಮನೆ ಇರೋಲ್ಲ, ಅದು ಎಷ್ಟು ಲೈಕ್ಸ್ ಇದೆ ಅಂತ ಕ್ಷಣವೂ ತೆಗೆದು ನೋಡ್ತಾನೆ ಇರೋದೆ. ಅದು ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಂದರೆ ಬೇರೆಯವರು ನನ್ನನ್ನು ಮೆಚ್ಚಬೇಕು, ನನ್ನನ್ನು ಮೆಚ್ಚಬೇಕು, ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ನಾನು ಹೊರಗಡೆ ಹೋಗಿದ್ದೆ, ಇಷ್ಟು ಖರ್ಚು ಮಾಡಿದೆ, ಇಷ್ಟು ಸ್ಥಳಗಳನ್ನು ನೋಡಿಕೊಂಡು ಬಂದಿದ್ದೀನಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಅಥವಾ ನಾನು ಹೀಗೆ ನನ್ನ ಮನೆಯಲ್ಲಿ ಒಂದು ಸಮಾರಂಭವನ್ನು ಮಾಡಿದೆ, ಇಷ್ಟು ಚೆನ್ನಾಗಿ ಮಾಡಿದೆ, ನಾನು ಅದನ್ನು ಎಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೇನೆ, ನಾನು ತಿಳಿಸ್ತಾ ಇದ್ದೀನಿ. ಮತ್ತು ನನ್ನನ್ನು ಬೇರೆಯವರು ಮೆಚ್ಚಿಕೊಳ್ಬೇಕು, ನನ್ನನ್ನು ಅವರು ಹೊಗಳಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳ್ಕೊಂಡು ಬಿಟ್ಟಿದೆ. ಆದರೆ ಇದು ತಾತ್ಕಾಲಿಕ. ನಾವು ಸ್ವಲ್ಪ ಮಟ್ಟಿಗಾದರೂ ಆಧ್ಯಾತ್ಮದ ಕಡೆ ತಿರುಗಿರೋದ್ರಿಂದ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಇದೆಲ್ಲ ತಾತ್ಕಾಲಿಕ, ಕ್ಷಣಿಕ, ಇದು ಶಾಶ್ವತವಾದಂಥದ್ದಲ್ಲ. ಮತ್ತು ಈ ಒಂದು ಆಸೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅತಿಯಾದರೆ ಏನಾಗುತ್ತೆ? ದುಃಖದಲ್ಲಿ ಯಾವಾಗಲೂ ಕೊನೆಗೊಳ್ತಕ್ಕಂಥದ್ದು. ಈ ಸುಖವನ್ನು ನಾವು ಯಾವಾಗ ಅನುಭವಿಸ್ತೀವೋ, ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಸುಖವನ್ನು ನಮ್ಮ ಈ ದೇಹ ಮತ್ತು ನಮ್ಮ ಭಾವನೆಗಳು, ಮನಸ್ಸು ಸುಖವನ್ನು ಅನುಭವಿಸುತ್ತೋ, ಅದರ ಪಕ್ಕದಲ್ಲೇ ದುಃಖ ಕೂಡ ಇದ್ದೇ ಇದೆ. ಯಾಕೆಂದರೆ ಸುಖ ಮತ್ತು ದುಃಖ ಅಂತಕ್ಕಂಥದ್ದು ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ತಾರೆ. ನಾವೆಲ್ಲ ಇಷ್ಟೆಲ್ಲ ತಿಳ್ಕೊಂಡಿದ್ದೀವಪ್ಪ, ಮತ್ತು ಯಾಕೆ ನಾವು ಪಾಲಿಸೋದಿಲ್ಲ ತಿಳ್ಕೊಂಡಿರೋದನ್ನು? ಯಾಕೆ ನನ್ನ ಬಟ್ಟೆಯ ಮೇಲಿನ ವ್ಯಾಮೋಹವನ್ನು ನಾವು ಬಿಡೋದಿಲ್ಲ? ಯಾಕೆ ನಾವು ಹೊರ ಸಂಚಾರಕ್ಕೆ ಹೋಗಬೇಕು ಅಂತಕ್ಕಂಥ ಆಸೆಯನ್ನು ಬಿಡೋದಿಲ್ಲ? ಯಾಕೆ ನಾವು ಚೆನ್ನಾಗಿರೋ ಬಂಗ್ಲೆಯಲ್ಲೇ ಇರಬೇಕು, ನಮಗೆ ಸಾಕಷ್ಟು ಸೌಕರ್ಯಗಳು ಇರಬೇಕು ಅಂತ ಆಸೆ ಪಡೋದನ್ನು ಬಿಡೋದಿಲ್ಲ? ನಮಗೆ ಎಷ್ಟು ಮೂಲಭೂತವಾಗಿ ಸೌಕರ್ಯಗಳು ಬೇಕೋ ಅದನ್ನು ನಾವು ಒದಗಿಸ್ಕೊಳ್ಬೇಕು, ಇಲ್ಲ ಅಂತ ಅಲ್ಲ. ಆದರೆ ಅದು ಅತಿಯಾಗಬಾರ್ದು. ಅತಿಯಾದರೆ ಯಾವಾಗಲೂ ವಿಷ. ನಮಗೆ ಗಾದೆ ಮಾತೆ ಹೇಳ್ತಾರಲ್ವ, ಅತಿಯಾಗಿದ್ದರೆ ಅಮೃತನೂ ಕೂಡ ವಿಷವಾಗ್ತಕ್ಕಂಥದ್ದು. ಅದರಿಂದ ನಾವು ಬಹಳ ಜಾಗರೂಕರಾಗಿರಬೇಕಾದ್ದು ಬಹಳ ಮುಖ್ಯ. ನಾವು ಯಾಕೆ ಈ ಜಾಗರೂಕತೆಯನ್ನು ಬೆಳೆಸ್ಕೊಳ್ತಾ ಇಲ್ಲ? ಹಾಗಾದರೆ ನಾವೆಲ್ಲ ತಿಳ್ಕೊಂಡಿದ್ದೀವಲ್ವ, ಎಷ್ಟೋ ವರ್ಷಗಳಿಂದ ನಾವು ಥಿಯೋಸಾಫಿಕಲ್ ಸೊಸೈಟಿಯ ಸಾಂಗತ್ಯದಲ್ಲಿದ್ದೀವಿ, ಈ ಸಾಹಿತ್ಯವನ್ನು ಓದ್ತಾ ಇದ್ದೀವಿ, ಲೌಕಿಕ ಪ್ರಪಂಚ ನಶ್ವರ ಅಂತ ಗೊತ್ತು, ಅದನ್ನು ಬಿಟ್ಟು ಸ್ವಲ್ಪ ಮಟ್ಟಿಗಾದರೂ ಈ ಕಡೆ ತಿರ್ಕೊಂಡಿದ್ದೀವಿ, ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಆದರೂ ನಾವು ಯಾಕೆ ಬದಲಾಗ್ತಾ ಇಲ್ಲ? ಕೆಲವರು ಬದಲಾಗಿರಬಹುದು, ನನಗೆ ಗೊತ್ತಿಲ್ಲ, ನಾನಂತೂ ಬದಲಾಗಿಲ್ಲ ಅಂತ ಅನಿಸುತ್ತೆ. ಹೆಚ್ಚು ಪ್ರಗತಿಯನ್ನು ನಾವು ಸಾಧಿಸೋದಕ್ಕಾಗ್ತಾ ಇಲ್ಲ, ಹಾಗೆ ತಿಳ್ಕೊಳ್ಬೋದಲ್ವ. ಪ್ರಗತಿಯಾದರೂ ಹೆಚ್ಚು ಪ್ರಗತಿಯನ್ನು ನಾವು ಸಾಧಿಸೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ನಾವಿನ್ನೂ ದೇಹಾತ್ಮ ಸ್ವಭಾವದಲ್ಲೇ ಜೀವನ ಮಾಡ್ತಾಯಿದ್ದೀವಿ. ದೇಹಾತ್ಮ ಸ್ವಭಾವದಲ್ಲೇ ನಾವೆಲ್ಲ ಇರ್ತಕ್ಕಂಥದ್ದು. ಇನ್ನೂ ಥಿಯೋಸಾಫಿಕಲ್ ಸೊಸೈಟಿಯ ಸಾಂಗತ್ಯದಲ್ಲಿರೋದ್ರಿಂದ ನಮಗೆ ದೇಹಾತ್ಮ ಸ್ವಭಾವ ಅಂದರೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತು ಅಲ್ವಾ. ಯಾಕೆಂದರೆ ಜೀವಾತ್ಮನ ಒಂದು ಅಂಶ ಈ ಕೆಳಗಿನ ಲೋಕಗಳಿಗೆ ಇಳಿದು ಬಂದು ದೇಹಾತ್ಮ ಪ್ರಕೃತಿಯಲ್ಲಿ ನಾವು ಈ ಮನುಷ್ಯನ ದೇಹ ಧರಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ದೇಹಾತ್ಮನಿಗಿರ್ತಕ್ಕಂಥ ಉಪಕರಣಗಳು ಯಾವುದು? ಕೆಳಗಿನ ಮನಸ್ಸು ಮತ್ತು ನಮ್ಮ ಭಾವನೆಗಳು ಅಥವಾ ಕಾಮಶರೀರ ಮತ್ತು ನಮ್ಮ ಸ್ಥೂಲ ಶರೀರ. ಈ ಮೂರನ್ನೂ ಸೇರಿ ನಾವು ದೇಹಾತ್ಮ ಅಂತ ಹೇಳ್ತೇವೆ. ನಮ್ಮ ಸ್ಥೂಲ ಶರೀರ ಮತ್ತು ಕಾಮಶರೀರ ಮತ್ತು ಕೆಳಗಿನ ಮನೋಶರೀರ, ಇದು ಮೂರನ್ನೂ ಸೇರಿಸಿ ದೇಹಾತ್ಮ ಅಂತ ಹೇಳ್ತೇವೆ. ದೇಹಾತ್ಮ ಜೀವಾತ್ಮನ ಒಂದು ಅಂಶ. ಜೀವಾತ್ಮನ ನಾವು ಉನ್ನತಾತ್ಮ ಅಂತ ಕೂಡ ಹೇಳ್ತೇವೆ, ಅಂತರಾತ್ಮ ಅಂತ ಹೇಳ್ತೇವೆ. ಅಂತರಾತ್ಮ ಅಥವಾ ಉನ್ನತಾತ್ಮನ ಕ್ಷೇತ್ರ ಯಾವುದು? ಮೇಲಿನ ಮನಸ್ಸಿನ ಒಂದು ಕ್ಷೇತ್ರ.
ಕಾರಣ ದೇಹದಲ್ಲಿ ನೆಲೆಸಿರ್ತಕ್ಕಂಥವ್ನು. ಆದರೆ ಈ ಉನ್ನತಾತ್ಮ ಕೆಳಗಿನ ಲೋಕಗಳಿಗೆ ಇಳಿದು ಬರ್ತಾ ಬರ್ತಾ ಏನಾಗಿದೆ, ಆತನ ಬೆಳಕು ಮಂಕಾಗಿದೆ ಅಲ್ವಾ. ಆತನ ಸ್ವಭಾವ ಈ ಕೆಳಗಿನ ಪ್ರಕೃತಿ ತತ್ವಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮಾಯೆ ಅಂತಕ್ಕಂಥದ್ದು ಮುಸುಕನ್ನು ಹಾಕ್ಬಿಟ್ಟಿದೆ ಅಂತರಾತ್ಮನಿಗೆ ಅಥವಾ ಜೀವಾತ್ಮನಿಗೆ. ಕೆಳಗಿನ ಲೋಕಗಳಿಗೆ ಇಳಿದು ಬರ್ತಾ ಬರ್ತಾ ಏನಾಗಿದೆ, ಮನೋಲೋಕದಲ್ಲಿ ನಾವು ಒಂದು ಮನೋಶರೀರವನ್ನು ಕಟ್ಕೊಳ್ತೇವೆ ಅಲ್ವಾ. ನಮಗೆಲ್ಲ ಗೊತ್ತು, ಪುನರ್ಜನ್ಮದ ವಿಚಾರ ನಮಗೆಲ್ಲ ಗೊತ್ತು. ಪ್ರತಿ ಸಾರಿಯೂ ಕೂಡ ಮನುಷ್ಯ ಹುಟ್ಟಿ ಬಂದಾಗ ಈ ಭೂಮಿಯ ಮೇಲೆ ಮೊದಲು ತಾನು ಒಂದು ಮನೋಶರೀರವನ್ನು ಕಟ್ಕೊಳ್ತಾನೆ. ಆ ಮನೋಶರೀರ ಏನಿಂದ ಆಗಿರುತ್ತೆ, ಮನೋಲೋಕದ ಪ್ರಕೃತಿ ತತ್ವಗಳಿಂದ ಆಗಿರ್ತಕ್ಕಂಥದ್ದು. ನಂತರ ಇನ್ನು ಕೆಳಗಡೆ ಬರ್ತಾ ಕಾಮ ಶರೀರವನ್ನು ಕಟ್ಕೊಳ್ತಾನೆ, ಅಥವಾ ಭಾವನಾ ದೇಹ ಅಂತ ನಾವು ಹೇಳ್ತೇವೆ ಅಲ್ವಾ. ಅದು ಆ ಕಾಮಲೋಕದ ಪ್ರಕೃತಿ ತತ್ವಗಳಿಂದ ಮಾಡಲ್ಪಟ್ಟಿದೆ. ಹಾಗೆ ಈ ಸ್ಥೂಲ ದೇಹ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಈ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಒಂದೊಂದು ಲೋಕದಲ್ಲೂ ಕೂಡ ಇರ್ತಕ್ಕಂಥ ಪ್ರಕೃತಿ ತತ್ವಗಳಿಗೆ ಅವುಗಳದ್ದೇ ಆದಂತಹ ಸ್ವಭಾವ ಇರುತ್ತೆ. ಮನೋಲೋಕದ ಪ್ರಕೃತಿ ತತ್ವ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಅಣು ಪರಮಾಣುಗಳಿಗೆ ಅದರದೇ ಆದಂತಹ ಸ್ವಭಾವ ಇರುತ್ತೆ. ಹಾಗೆಯೇ ಕಾಮಲೋಕದ ಪ್ರಕೃತಿ ತತ್ವಗಳಿಗೆ ಅದರದ್ದೇ ಆದಂತಹ ಸಹಜ ಸ್ವಾಭಾವಿಕ ಸ್ವಭಾವ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಈ ಮಾಯೆಯ ಮುಸುಕಿನಲ್ಲಿ ಸೇರಿಕೊಂಡಿದ್ದೇವೆ, ಈ ಮಾಯಾ ಜಾಲದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತ ಹೇಳ್ತಕ್ಕಂಥದ್ದು. ಮನಸ್ಸಿನ ಪ್ರವೃತ್ತಿನೇ ಯೋಚನೆ ಮಾಡ್ತಕ್ಕಂಥದ್ದು, ಚಿಂತನೆ ನಡೆಸ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು, ಏನನ್ನು ನೋಡಿದ್ರು ನೆನಪನ್ನು ಇಟ್ಕೊಳ್ತಕ್ಕಂಥದ್ದು. ನಮ್ಮ ಭಾವನಾ ಶರೀರದ ಕೆಲಸ ಏನು, ಭಾವನೆಗಳು ಉದ್ರೇಕಗಳು ಸಹಜವಾಗಿ ಇರ್ತಕ್ಕಂಥದ್ದು ಅಲ್ವಾ. ಹಾಗೆಯೇ ಇವು ಸಹಜವಾಗಿ ನಮ್ಮೊಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಉನ್ನತಾತ್ಮನ ಒಂದು ಅಂಶ ಕೆಳಗಡೆ ಇಳಿದು ಬರ್ತಾ ಬರ್ತಾ ಈ ಕೆಳಗಿನ ಪ್ರಕೃತಿ ತತ್ವಗಳಿಂದ ಆಗಿರ್ತಕ್ಕಂಥ ಶರೀರದಲ್ಲಿ ಆ ಒಂದು ಸಹಜವಾದಂತಹ ಪ್ರವೃತ್ತಿ ನಮ್ಮೊಳಗಡೆ ಇದೆ. ಅದಕ್ಕೆ ನಾವು ಈ ತತ್ವಗಳಿಂದ ಅಥವಾ ಈ ಮಾಯೆಯಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳೋದು. ಅದಕ್ಕೆ ಕಷ್ಟ. ನಮಗೆ ಗೊತ್ತು ಇದು ಶಾಶ್ವತ ಅಲ್ಲ, ಇದು ತಾತ್ಕಾಲಿಕ, ಮತ್ತು ಇದು ನನಗೆ ಒಂದು ಉಪಕರಣ, ಜೀವಾತ್ಮನಿಗೆ ಇರ್ತಕ್ಕಂಥ ಒಂದು ಉಪಕರಣ. ನಾನು ಇದನ್ನು ನನ್ನ ಪ್ರಜ್ಞೆಯನ್ನು ವಿಕಾಸ ಮಾಡ್ಕೊಳ್ಳೋದಕ್ಕೋಸ್ಕರ, ಪ್ರಜ್ಞೆಯ ಆರೋಹಣಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು ಅಂತ ನನಗೆ ಗೊತ್ತು. ಆದರೆ ಆಗ್ತಾ ಇಲ್ಲ, ನಮಗೆ ಆಗ್ತಾ ಇಲ್ಲ. ಯಾಕೆ ಅಂದರೆ ನಾವು ಬರೀ ಜ್ಞಾನ ಸಂಪಾದನೆ ಮಾಡಿದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ಸಾಧನೆಯನ್ನು ಮಾಡಬೇಕು. ಸಾಧನೆಯನ್ನು ಮಾಡಿದ್ರೆ ಮಾತ್ರ ನಮ್ಮ ಈ ಸೂಕ್ಷ್ಮ ಶರೀರಗಳಲ್ಲೂ ಮತ್ತು ಈ ಸ್ಥೂಲ ಶರೀರದಲ್ಲೂ ಕೂಡ ಇರ್ತಕ್ಕಂಥ ಅಣು ಪರಮಾಣುಗಳನ್ನು ಒಳ್ಳೆಯ ವಿಚಾರಗಳಿಂದ ಅಥವಾ ಒಳ್ಳೆಯ ಭಾವನೆಗಳಿಂದ ಒಳ್ಳೆಯ ಅಣುಗಳನ್ನು ನಮ್ಮಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ. ಪ್ರತಿ ಕ್ಷಣವೂ ಕೂಡ ನಮ್ಮ ಈ ಸ್ಥೂಲ ದೇಹವನ್ನು ಒಳಗೊಂಡು ಸೂಕ್ಷ್ಮ ದೇಹಗಳಲ್ಲೂ ಕೂಡ ಈ ಅಣು ಪರಮಾಣುಗಳ ಚಲನೆಯಿಂದ ಬದಲಾವಣೆ ಆಗ್ತಾನೇ ಇರುತ್ತೆ. ನಾವು ಯಾವಾಗ ಉನ್ನತವಾದ ಆಲೋಚನೆಗಳಲ್ಲಿ ತೊಡಕೊಳ್ತೀವೋ ಆ ರೀತಿಯ ಅಣುಗಳು ಬಂದು ನಮ್ಮ ಮನೋಶರೀರದಲ್ಲಿ ಸೇರಿಕೊಳ್ಳುತ್ತೆ. ನಮ್ಮ ಭಾವನೆಗಳು ಯಾವಾಗ ಶುದ್ಧವಾಗಿರುತ್ತೋ ಅದೇ ರೀತಿಯ ಅಣುಗಳು ಬಂದು ನಮ್ಮಲ್ಲಿ ಸೇರಿಕೊಳ್ತಕ್ಕಂಥದ್ದು. ಸದಾಕಾಲ ಹಾಗೆ ಇದ್ದರೆ ನಮಗೆ ಬಹಳ ಸಂತೋಷ, ಬಹಳ ಚೆನ್ನಾಗಿ ಪ್ರಗತಿಯನ್ನು ಸಾಧಿಸಬಹುದು. ಆದರೆ ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾವಿರ್ತಕ್ಕಂಥ ವಾತಾವರಣ ಇರಬಹುದು, ಅಲ್ಲ ನಮ್ಮ ಸಹಜ ಸ್ವಭಾವ ಇರಬಹುದು. ಬೇಗ ನಾವು ಹೊರಗಿನ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಆಕರ್ಷಿತರಾಗ್ತೇವೆ. ಅವುಗಳನ್ನು ಅನುಭವಿಸಬೇಕು, ಪಡ್ಕೊಳ್ಬೇಕು ಅಂತಕ್ಕಂಥ ಇಚ್ಛೆ, ವಾಂಛೆ ನಮ್ಮಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನೇ ಗೆಲ್ಲಬೇಕಾಗಿರೋದು ನಾವು. ಇದನ್ನು ಗೆದ್ರೇ ನಾವು ಮುಂದೆ ನಮ್ಮ ಸಾಧನೆಯಲ್ಲಿ ಒಂದು ಹೆಜ್ಜೆಯನ್ನಾದರೂ ಇಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ನಾವಿರ್ತಕ್ಕಂಥ ಪರಿಸ್ಥಿತಿ, ನಾವು ಹೇಗಪ್ಪ ಇದ್ದೀವಿ ಜನಸಾಮಾನ್ಯರಾಗಿ ಅಂತಂದರೆ, ನಮ್ಮ ಬೇಕುಗಳಿಗೆ ಕೊನೆಯೇ ಇಲ್ಲ. ಒಂದಾದಮೇಲೆ ಇನ್ನೊಂದು, ಇದು ಮುಗಿದ ಮೇಲೆ ಇನ್ನೊಂದು ಬೇಕು ಅಂದ್ಕೊಳ್ತೀವಿ ಅಲ್ವಾ. ಯಾವುದೋ ಒಂದು ವಸ್ತು ವಿಷಯ ಪ್ರಾಪಂಚಿಕ ವಿಷಯಗಳಿಗೆ ಅಂಟ್ಕೊಂಡಿದ್ದೇವೆ. ಅದಕ್ಕೆ ಕಗ್ಗದಲ್ಲಿ DVG ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ಬೇಕು ಬೇಕದು, ಬೇಕು ಬೇಕೆನಗಿನ್ನೊಂದೆನುತ ಬೊಬ್ಬಿಡುತ್ತಲಿಹ ಘಟವನಿವ
ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನು ಬೇಕು ಜಪ ಸಾಕೆನಿಪುದು ಎಂದಿಗೆಲೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಬೇಕು ಬೇಕದು, ಬೇಕು ಬೇಕೆನಗಿನ್ನೊಂದು ಎನ್ನುತ್ತಾ ಬೊಬ್ಬಿಡುತ್ತಲಿಹ ಘಟವನಿದನು ಏನೆಂದು ರಚಿಸಿದನೋ ಬೊಮ್ಮನು ಬೇಕು ಜಪ ಸಾಕೆನಿಪುದು ಎಂದಿಗೆಲೋ ಅಂತ ಹೇಳ್ತಾರೆ. ಏಕೆಂದರೆ ಅದನ್ನೇ ನಾನು ಹೇಳ್ತಾ ಇದ್ದಿದ್ದು, ನಮ್ಮ ಸಹಜ ಸ್ವಭಾವವಾಗಿ ಬಂದ್ಬಿಟ್ಟಿದೆ. ಏಕೆಂದರೆ ನಮ್ಮ ದೇಹ ರಚನೆಯೇ ಆಗಿದೆ, ಮಾನವ ಸ್ವರೂಪನೇ ಆಗಿದೆ. ಏನಪ್ಪ ಪರಮಾತ್ಮ ಈ ರೀತಿ ನಮ್ಮನ್ನು ಸೃಷ್ಟಿ ಮಾಡಿಬಿಟ್ಟಿದೆಯಾ, ನಾವು ಈ ಪ್ರಾಪಂಚಿಕ ವಸ್ತು ವಿಷಯಗಳಿಗೆ ಅಂಟ್ಕೊಂಡು ಬೇಕು ಬೇಕು ಅನ್ನೋ ಜಪವನ್ನು ಬಿಡ್ತಾನೇ ಇಲ್ವಲ್ಲ, ಯಾವಾಗ ನಾವು ಇದರಿಂದ ಮುಕ್ತಿಯನ್ನು ಹೊಂದೋದಪ್ಪ ಅಂತ ನಮಗೆ ಅನಿಸುತ್ತೆ. ಈ ದೇಹ ಮತ್ತು ಭಾವನೆಗಳು, ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಳೋಣ. ನಮಗೆ ಹೊರಗಿನ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದಾಗ, ಒಂದು ತಿಂಡಿ ಇರ್ಬೋದು, ಒಂದು ಬಟ್ಟೆ ಇರ್ಬೋದು ಅಲ್ವಾ, ಯಾವುದಾದ್ರೂ ಆಗಲಿ ಒಂದನ್ನು ನೋಡಿದಾಗ ನಮಗೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ನಮಗೆ ಈ ಇಂದ್ರಿಯಗಳೇನಿದೆ, ಜ್ಞಾನೇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತು ಈ ಚರ್ಮ, ಸ್ಪರ್ಶ ಜ್ಞಾನ, ಇದರಿಂದ ಪಡ್ಕೊಳ್ತಕ್ಕಂಥ ಸಂದೇಶ ಏನಾಗುತ್ತೆ, ಆ ಸಂದೇಶಗಳು ಈ ನರಗಳ ಮೂಲಕ ಸೆನ್ಸರಿ ನರ್ವ್ಸ್ ಅಂತ ಹೇಳ್ತೀವಿ. ಈ ಇಂದ್ರಿಯಗಳನ್ನು ನಾವೇನು ಹೇಳ್ತೀವಿ, ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಹೊರಗಿನ ಪ್ರಪಂಚದಲ್ಲಿ ನಡೀತಕ್ಕಂಥ ಆಗು ಹೋಗುಗಳು, ಪ್ರತಿಯೊಂದು ವಿದ್ಯಮಾನಗಳನ್ನು ಕೂಡ ಗ್ರಹಿಸಿ ನಾವೇನು ಮಾಡ್ತೀವಿ, ಆ ಸಂದೇಶಗಳನ್ನು ನಾವು ಈ ನರಗಳ ಮುಖಾಂತರ ಮೆದುಳಿಗೆ ವರ್ಗಾವಣೆ ಮಾಡ್ತೀವಿ. ಅದು ಆಗುತ್ತೆ ಆಟೋಮ್ಯಾಟಿಕ್ಕಾಗಿ, ಸಹಜವಾಗಿ ಆಗ್ತಾ ಇರುತ್ತೆ, ನಾವೇನು ಮಾಡಬೇಕಾಗಿಲ್ಲ ಅಲ್ವಾ. ಆ ಸಂದೇಶಗಳು ಮೆದುಳನ್ನು ತಲುಪಿದ ಮೇಲೆ ಅಲ್ಲೇ ಇರುತ್ತವಾ, ಇಲ್ಲ. ಈಗ ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ, ಮೆದುಳಿಗಿಂತ ಅತಿಯಾದಂತಹ ಒಂದು ಪ್ರಜ್ಞಾವಲಯ ಇದೆ ಅಂತ. ಅಲ್ಲಿಂದ ಸಂವೇದನೆಗಳಾಗಿ ನಮ್ಮ ಕಾಮದೇಹವನ್ನು ತಲುಪುತ್ತೆ, ಅಲ್ಲಿ ಭಾವನೆಗಳು ಉತ್ಪತ್ತಿಯಾಗುತ್ತೆ. ಅಲ್ಲಿಗೆ ನಿಲ್ಲೋದಿಲ್ಲ, ಈ ಭಾವನೆಗಳು, ಈ ಸಂವೇದನೆಗಳು ಎಲ್ಲ ಒಂದು ಚಿತ್ರಣವನ್ನು ಪಡ್ಕೊಂಡು ಒಂದು ರೂಪಗಳಾಗಿ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಅದು ಒಂದು ಅರ್ಥ ಮಾಡ್ಕೊಳುತ್ತೆ. ಏಕೆಂದರೆ ಅದಕ್ಕೆ ಅರ್ಥ ಮಾಡ್ಕೊಳ್ತಕ್ಕಂಥ, ಗ್ರಹಿಸ್ತಕ್ಕಂಥ ಶಕ್ತಿ ಇದೆಯಲ್ಲ ನಮ್ಮ ಮನಸ್ಸಿಗೆ, ಅದು ಗ್ರಹಿಸುತ್ತೆ. ಅದನ್ನು ಒಂದು ಅನುಭವವನ್ನು ಪಡ್ಕೊಂಡಿದ್ದದ್ದನ್ನು ರೂಪ ಅಥವಾ ಚಿತ್ರಗಳ ಮುಖಾಂತರ ನಮ್ಮ ಕೆಳಮನಸ್ಸು ನೆನಪಿನಲ್ಲಿ ಅಚ್ಚಳಿಯದೆ ಹಾಗೆ ಉಳಿಸ್ಬಿಟ್ಟಿರುತ್ತೆ. ಅದಕ್ಕೇನಾಗುತ್ತೆ, ನಮಗೆ ಮತ್ತೆ ಈ ಒಂದು ಸನ್ನಿವೇಶ ಅಥವಾ ಅದು ಒಂದು ವಸ್ತುಗಳಿಗೆ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ ಅಥವಾ ನಾವು ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮೆದುಳು ಏನು ಮಾಡುತ್ತೆ, ನಮ್ಮ ಮನಸ್ಸೇನು ಮಾಡುತ್ತೆ, ತನ್ನ ನೆನಪಿನಿಂದ ತೆಗೆಯುತ್ತೆ ಅದನ್ನು. ನಾನು ಇದು ಮುಂಚೆ ನೋಡಿದ್ದೆ ಅಂತ ತಕ್ಷಣ ಜ್ಞಾಪಕ ಮಾಡ್ಕೊಳ್ಳುತ್ತೆ. ಅದು ತಕ್ಷಣ ಕ್ಷಣಾರ್ಧದಲ್ಲಿ ಸಂದೇಶಗಳನ್ನು ನಮ್ಮ ಕಾಮದೇಹಕ್ಕೆ ಕಳಿಸ್ಬಿಡುತ್ತೆ. ಕಾಮದೇಹದಿಂದ ಮೆದುಳಿಗೆ, ಮೆದುಳಿನಿಂದ ನಮ್ಮ ಸ್ಥೂಲದೇಹಕ್ಕೆ. ತಕ್ಷಣ ಕೆಲಸ ಅಲ್ಲಿ ಜರುಗೋಗಿರುತ್ತೆ. ಹೇಗೆ ಅಂತ ಒಂದು ಉದಾಹರಣೆ ನೋಡೋಣ. ಈಗ ನಮಗೆ ಸಿಹಿ ತಿಂಡಿ ಅಂದರೆ ತುಂಬ ಇಷ್ಟ. ನನಗೆ ಮೈಸೂರು ಪಾಕ್ ಅಂದರೆ ಭಾಳ ಇಷ್ಟ. ಮೈಸೂರು ಪಾಕನ್ನು ನಾನು ಎಲ್ಲ ಪಡ್ಕೊಳ್ತೀನಿ, ಅಂಗಡಿಲಿ ಕೊಂಡ್ಕೊಳ್ತೀನಿ, ಇಲ್ಲ ಯಾರೋ ನನಗೆ ಕೊಟ್ಟರು ಅಂತ ಇಟ್ಕೊಳ್ಳಿ. ಮೊದಲನೇ ಸಾರಿ ನಾನು ಮೈಸೂರು ಪಾಕನ್ನು ತಗೊಂಡಾಗ ನನ್ನ ಕೈಯಲ್ಲಿ ಏನು ಮಾಡ್ತೀನಿ, ಅದು ತಿನ್ನೋ ವಸ್ತು ಅಂತ ಗೊತ್ತಾದಾಗ ನನಗಿನ್ನೂ ಅನುಭವ ಇಲ್ಲ ಅಂತ ಇಟ್ಕೊಳ್ಳೋಣ. ಮೂಗೇನು ಮಾಡುತ್ತೆ, ಅದರ ವಾಸನೆಯನ್ನು ಗ್ರಹಿಸುತ್ತೆ. ಕಣ್ಣೇನು ಮಾಡುತ್ತೆ, ಅದರ ಆಕಾರ ಹೇಗಿದೆ ಅಂತ ಅದು ಒಂದು ಚಿತ್ರಣವನ್ನು ಮೂಡಿಸ್ಕೊಳ್ಳುತ್ತೆ. ತಿನ್ನೋ ವಸ್ತು ಅಂತ ನಾವೇನು ಮಾಡ್ತೀವಿ, ಬಾಯಲ್ಲಿ ಇಟ್ಕೊಳ್ತೀವಿ. ನಾಲಿಗೆ ಏನು ಮಾಡುತ್ತೆ, ಅಲ್ಲಿ ಕೂಡ ಅದರ ಸ್ಪರ್ಶದಿಂದ ಅದಕ್ಕೆ ಒಂದು ಸಂದೇಶ ಉತ್ಪತ್ತಿಯಾಗುತ್ತೆ. ಆ ಸಂದೇಶ ಏನಾಗುತ್ತೆ, ನರಗಳ ಮುಖಾಂತರ ಮೆದುಳಿಗೆ ಹೋಗುತ್ತೆ. ಮೆದುಳಿಂದ ನಮಗೆ ಭಾವನೆಯನ್ನು ಉತ್ಪತ್ತಿ ಮಾಡುತ್ತೆ ಕಾಮದೇಹದಲ್ಲಿ. ಇದು ನನಗೆ ಸಂತೋಷವನ್ನು ಕೊಡ್ತಾ ಇದೆ, ಅಲ್ಲಿ ರಾಗಭಾವಗಳು ಉತ್ಪತ್ತಿಯಾಗುತ್ತೆ. ಅಲ್ಲಿಂದ ನಮ್ಮ ಮನೋದೇಹದಲ್ಲಿ ಏನಾಗುತ್ತೆ, ಇದು ನನಗೆ ಬಹಳ ಸುಖವಾಗಿರ್ತಕ್ಕಂಥ ಅನುಭವ ಕೊಡ್ತಾ ಇದೆ ಅಂದ್ಬಿಟ್ಟು ಅದೇನು ಮಾಡುತ್ತೆ, ನನಗೆ ಇನ್ನೂ ತಿನ್ನಬೇಕು ಅಂತ ಆಸೆನೂ ಆಗುತ್ತೆ. ಅದು ಒಂದು ಚಿತ್ರಣವನ್ನು ಮಾಡಿಕೊಂಡು ನೆನಪಾಗಿ ಮನಸ್ಸಲ್ಲಿ ಇಟ್ಕೊಂಡ್ಬಿಡುತ್ತೆ. ಇನ್ನೊಂದು ಸಾರಿ ನಾನು ಮೈಸೂರು ಪಾಕ್ ನೋಡಿದ ತಕ್ಷಣ ನಾನು ಅದನ್ನು ತಿನ್ನಬೇಕಾಗಿಲ್ಲ, ತಿನ್ನೋಕ್ಕೂ ಮೊದಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಲ್ವಾ. ಹೆಂಗದಾಯಿತು ಅಂದರೆ ಇದೊಂದು ವಿಷವರ್ತುಲ ಅಂತ ಹೇಳ್ತೀವಿ, ವಿಷಯ ಸರ್ಕಲ್. ಆ ನೆನಪು ಅನ್ನೋದು ಏನಿತ್ತು ನನ್ನ ಮನಸ್ಸಿನಲ್ಲಿ, ಆ ಮೈಸೂರು ಪಾಕನ್ನು ನೋಡಿದ ತಕ್ಷಣ ಅದು ನೆನಪು ನನಗೆ ಬಂತು. ನೆನಪು ಬಂದಿದ ತಕ್ಷಣ ಏನು ಮಾಡ್ತು, ನಮ್ಮ ಕೆಳ ಮನಸ್ಸು ಯಾವಾಗಲೂ ಕೆಲಸ ಮಾಡೋದೇ ಕಾಮದೇಹದ ಜೊತೆಯಲ್ಲಿ ಸೇರಿಕೊಂಡು. ಅದಕ್ಕೆ ಕಾಮ ಮನಸ್ಸು ಅಂತ ಹೇಳ್ತೀವಿ ಅದಕ್ಕೆ ಅಲ್ವಾ. ಅಲ್ಲಿ ಏನು ಮಾಡುತ್ತೆ, ನನಗೆ ತುಂಬ ಸಂತೋಷ ಆಗಿತ್ತು ಮೈಸೂರು ಪಾಕ್ ತಿಂದಾಗ ಅಂತ ಅದಕ್ಕೆ
ಪ್ರಚೋದನೆಯನ್ನು ಕೊಡುತ್ತೆ. ತಕ್ಷಣ ಅದು ಮೆದುಳಿಗೆ ಸಂದೇಶ ಕಳಿಸ್ಬಿಡುತ್ತೆ. ಎಷ್ಟು ಕ್ಷಣಾರ್ಧದಲ್ಲಿ ಇದು ನಾವು ಕಣ್ಮುಚ್ಚಿ ತೆಗೆಯೋದ್ರಲ್ಲಿ ಇಷ್ಟೆಲ್ಲ ಆಗೋಗಿರುತ್ತೆ. ಅದು ಬಂದು ನಮ್ಮ ದೇಹಕ್ಕೆ ಹೇಳುತ್ತೆ, ಓ ನೀನು ಮೈಸೂರು ಪಾಕ್ ತಗೋ ತಿನ್ನು, ತುಂಬ ಚೆನ್ನಾಗಿರುತ್ತೆ, ನೀನು ಮುಂಚೆ ತಿಂದಿದ್ದೆ, ನೀನು ತುಂಬ ಸಂತೋಷ ಆಗಿತ್ತು, ತಿನ್ನು ತಿನ್ನು ಅಂತ ಹೇಳುತ್ತೆ. ಹಾಗೆ ಇದೊಂದು ವಿಷವರ್ತುಲ. ಇದು ಬಹಳ ಸರಳವಾಗಿರ್ತಕ್ಕಂಥ ಒಂದು ಉದಾಹರಣೆ ಅಷ್ಟೇ. ಏನು ತಿಳ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು, ದೇಹ ಮತ್ತು ನಮ್ಮ ಭಾವನೆಗಳು ಹೇಗೆ ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡ್ತವೆ, ಎಷ್ಟು ಸಮರಸತೆ ಇದೆ ಅದರಲ್ಲಿ. ನಾವು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ. ಆದರೆ ನಾವು ಈ ಪ್ರಾಪಂಚಿಕ ವಸ್ತು ವಿಷಯಗಳ ಕಡೆಗೆ ಗಮನ ಕೊಡ್ತಾ ಇದ್ದರೆ ಅದೇ ಹೆಚ್ಚಾಗ್ತಕ್ಕಂಥದ್ದು ಅಲ್ವಾ. ಅದಕ್ಕೆ ಒಂದು ದಾಸರ ಪದದಲ್ಲಿ ಹೇಳ್ತಾರೆ, ಸಿಹಿಯು ಸಕ್ಕರೆಯೊಳಗೋ ಸಕ್ಕರೆಯು ಸಿಹಿಯೊಳಗೋ, ಸಿಹಿ ಸಕ್ಕರೆಗಳೆರಡು ಜಿಹ್ವೆಯೊಳಗೋ, ಜಿಹ್ವೆಯದು ಮನದೊಳಗೋ, ಮನವು ಜಿಹ್ವೆಯೊಳಗೋ, ಜಿಹ್ವೆ ಮನಗಳೆರಡು ನಿನ್ನೊಳಗೋ ದೇವಾ ಅಂತ ಹೇಳ್ತಾರೆ. ಸಿಹಿ ಅಂತಕ್ಕಂಥದ್ದು ಎಲ್ಲಿದೆ? ಅದು ಈ ಎಲ್ಲ ಒಂದು ಅಂಗಗಳ ಮುಖಾಂತರ ಹೋಗಿ ಮನಸ್ಸಿಗೆ ಮುಟ್ಟಿದ ಮೇಲೆ ಅದರ ಅನುಭವ ಆಗ್ತಕ್ಕಂಥದ್ದು ಅಲ್ವಾ. ಸಿಹಿ ಅಂತಕ್ಕಂಥದ್ದು ಎಲ್ಲಿದೆ? ಅದು ನಾವು ತಿಂತಕ್ಕಂಥ ಸಕ್ಕರೆಯಲ್ಲಿದೆಯಾ, ಅಥವಾ ಸಕ್ಕರೆನಲ್ಲೇ ಸಿಹಿ ಇದೆಯಾ, ಅಥವಾ ಆ ಸಿಹಿ ಅಂತಕ್ಕಂಥದ್ದು ನಮ್ಮ ನಾಲ್ಗೆ ಮೇಲೆ ಬಂದು ಕೂತ್ಕೊಂಡ್ಮೇಲೆ ನಮಗೆ ಸಿಹಿ ಅನುಭವ ಆಯಿತಾ, ಅಥವಾ ನಾಲ್ಗೆ ಮೇಲೆ ಕೂತ್ಕೊಂಡಿದ್ದು ನಮ್ಮ ಮನಸ್ಸನ್ನು ಮುಟ್ಟೋ ತನಕ ನಮಗಾಗಲಿಲ್ವ? ಹಾಗೆ ನಮ್ಮ ದೇಹ ಮತ್ತು ಭಾವನೆಗಳು, ಮನಸ್ಸು ಅಷ್ಟೊಂದು ಒಂದಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇದನ್ನೇ ಹೇಳ್ತಕ್ಕಂಥದ್ದು ಒಂದು ವಿಷಯ ಸರ್ಕಲ್ ಅಂತ. ನಾವು ಒಳ್ಳೆಯ ವಿಚಾರಗಳಿಗೆ ಹೋಗೊಟ್ರೆ, ನಮ್ಮ ಮನಸ್ಸನ್ನು ಅದರಲ್ಲಿ ನೆಟ್ಟರೆ ನಮಗೆ ಅದೇ ವಿಚಾರಗಳು ಮನಸ್ಸಲ್ಲಿ ಬರ್ತಾ ಇರುತ್ತೆ. ಆ ವಿಚಾರಗಳು ನಮ್ಮ ಒಳ್ಳೆಯ ಭಾವನೆಗಳನ್ನೇ ನಮ್ಮ ಕಾಮದೇಹದಲ್ಲೂ ಕೂಡ ಉತ್ಪತ್ತಿ ಮಾಡ್ತಿರುತ್ತೆ. ಅದೇ ರೀತಿ ಒಳ್ಳೆಯ ಕೆಲಸಗಳನ್ನು ಕೂಡ ಈ ಸ್ಥೂಲ ದೇಹದ ಮೂಲಕ ಮಾಡಿಸ್ತಾ ಇರುತ್ತೆ. ಆದ್ದರಿಂದ ಈ ಮೂರೂ ದೇಹಗಳನ್ನು ನಮ್ಮ ಸ್ವಾಧೀನದಲ್ಲಿಟ್ಟುಕೊಂಡು ನಾವು ಸದಾಕಾಲ ಆ ಶಾಶ್ವತ ಆನಂದ ಅಥವಾ ಸುಖವನ್ನು ಅನುಭವಿಸ್ತಕ್ಕಂಥ ಜವಾಬ್ದಾರಿ ಅಥವಾ ಕೆಲಸ ಯಾರ ಮೇಲಿದೆ? ನಮ್ಮ ಮೇಲೆ ಇದೆ. ಬೇರೆ ಯಾರೂ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೇ ಅದನ್ನು ತಿಳ್ಕೊಂಡು ನಾವು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಈ ವಿಚಾರವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಥಿಯಾಸಫಿ ವಾಂಗ್ಮಯದಲ್ಲಿ ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಸ್ವಸ್ವರೂಪದ ಅರಿವು ನಾವು ಪಡ್ಕೊಳ್ಬೇಕು. ಈಗ ಸಾಮಾನ್ಯ ಮನುಷ್ಯನಿಗೆ ತಿಳಿದಿಲ್ಲದೆ ಇರಬಹುದು ಅಲ್ವಾ, ದೇಹಾತ್ಮ ಅಂದರೆ ಏನು, ಜೀವಾತ್ಮ ಅಂದರೆ ಏನು, ಪುರುಷಾತ್ಮ ಅಂದರೆ ಏನು, ನಾವು ಪರಮಾತ್ಮನ ಒಂದು ಕಿಡಿ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ಈ ಕೆಳಗಿನ ಲೋಕಗಳಲ್ಲಿ, ಈ ಕೆಳಗಿನ ಲೋಕಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೇಗೆ ಆ ಪ್ರಕೃತಿ ತತ್ವಗಳಿಗೆ ಬಂಧಿತರಾಗಿದ್ದೀವಿ, ಆ ಒಂದು ಬಂಧನದಿಂದ ನಾವು ಹೇಗೆ ಬಿಡಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಖಂಡಿತವಾಗ್ಲೂ ಮಾಡಲೇಬೇಕು. ಅದು ಮಾಡದೇ ಇದ್ದರೆ ನಮ್ಮ ಪ್ರಗತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮನ ಸ್ವರೂಪ ಅಥವಾ ಉನ್ನತಾತ್ಮನ ಸ್ವಭಾವ ಏನು? ಉನ್ನತಾತ್ಮನ ಸ್ವಭಾವ ಏನು ಇರ್ತಕ್ಕಂಥದ್ದು? ಮೂರು ಸ್ವಭಾವ: ಸತ್, ಚಿತ್, ಆನಂದ ಅಂತ ಹೇಳ್ತಾರೆ. ಆನಂದ ಅಂತಕ್ಕಂಥದ್ದು ನಮ್ಮಲ್ಲಿ ಸಹಜವಾಗಿರ್ತಕ್ಕಂಥದ್ದು. ಪರಮಾತ್ಮನ ಒಂದು ಅಂಶ, ಉನ್ನತಾತ್ಮನ ಒಂದು ಅಂಶ ನಾನು ಅಂತ ಹೇಳಿದ್ಮೇಲೆ ಆ ಆನಂದ ಅಂತಕ್ಕಂಥದ್ದು ಸಹಜವಾಗಿ ನನ್ನಲ್ಲಿ ಇರಬೇಕು. ಆ ಸಹಜವಾಗಿ ನಾನು ಅನುಭವಿಸ್ತಕ್ಕಂಥ ಒಂದು ಶಕ್ತಿಯನ್ನು ನಾನು ಪಡ್ಕೊಳ್ಬೇಕು. ಹೊರಗಿನ ಪ್ರಾಪಂಚಿಕ ವಸ್ತು ವಿಷಯಗಳಿಂದ ಅಲ್ಲ, ಹೊರಗಡೆ ಇರ್ತಕ್ಕಂಥ ವಿಚಾರಗಳನ್ನು ನೋಡೋದ್ರಿಂದ, ವಸ್ತುಗಳನ್ನು ನೋಡೋದ್ರಿಂದ, ಪಡ್ಕೊಳ್ಳೋದ್ರಿಂದ ನಾನು ಆ ಸುಖ ಸಂತೋಷವನ್ನು ಅನುಭವಿಸ್ತೇನೆ ಅಂದರೆ ಅದು ಸುಳ್ಳು. ಆ ಒಂದು ಸಹಜವಾಗಿರ್ತಕ್ಕಂಥ ಆನಂದ ನನ್ನೊಳಗಡೆನೇ ಇದೆ, ಅಂತರಂಗದಲ್ಲಿದೆ, ಹೊರಗಡೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು. ಸುಮ್ಮನೆ ತಿಳ್ಕೊಂಡ್ರೆ ಸಾಕಾಗಲ್ಲ, ಮನದಟ್ಟು ಮಾಡಿಕೊಳ್ಬೇಕು. ಚೆನ್ನಾಗಿ ಮನಸ್ಸಿನಲ್ಲಿ ಅದು ಅಚ್ಚೊತ್ತಿ ಉಳಿಬೇಕು. ಆಗಷ್ಟೇ ನಾವು ಅದರ ಕಡೆಗೆ ಸ್ವಲ್ಪನಾದರೂ ಸಾಧನೆ ಮಾಡೋದಕ್ಕೆ ಪ್ರಯತ್ನವನ್ನು ನಾವು ಪಡ್ತೇವೆ. ಈ ಏನಾಗ್ಬಿಟ್ಟಿದೆಯಪ್ಪ, ಉನ್ನತಾತ್ಮನ ಸ್ವಭಾವ ದೇಹಾತ್ಮದಲ್ಲಿ ಯಾಕೆ ಹೀಗೆ ಬದಲಾಗ್ಬಿಟ್ಟಿದೆ ಅಂತಂದರೆ, ನಾವು ವೈಜ್ಞಾನಿಕವಾಗಿ ನೋಡೋದು ಆದರೆ, ಈಗ ಒಂದು ಬೆಳಕಿನ ಕಿರಣವನ್ನು ತಗೊಳ್ಳಿ ಅಲ್ವಾ. ಬೆಳಕಿನ ಕಿರಣ ಒಂದು ತ್ರಿಕೋಣ ಅಥವಾ ಒಂದು ಪಿರಮಿಡ್ ಅಂತ ಹೇಳ್ತೀವಿ. ಅದ್ರ ಮುಖಾಂತರ ಹಾಯಿಸಿದಾಗ ಏನಾಗುತ್ತೆ, ಆ ಬೆಳಕಿನ ಕಿರಣದ ನೇರವಾದಂತಹ ಒಂದು ದಿಕ್ಕು ಬದಲಾಗುತ್ತೆ ಅಲ್ವಾ.
ಅಂದರೆ ಒಂದು ಪ್ರಕೃತಿ ಮಾಧ್ಯಮದಿಂದ ಇನ್ನೊಂದು ಪ್ರಕೃತಿ ಮಾಧ್ಯಮದ ಮೂಲಕ ಯಾವುದಾದ್ರೂ ಒಂದು ವಸ್ತು ಹಾದು ಹೋದರೆ ಅದರಲ್ಲಿ ಬದಲಾವಣೆ ಸಹಜ. ಹಾಗೆಯೇ ಉನ್ನತಾತ್ಮನ ಒಂದು ಅಂಶ ಕೆಳಗಿನ ಈ ಲೋಕಗಳಿಗೆ ಇಳಿದು ಬರುವಾಗ ಅದು ತನ್ನ ನೇರವಾಗಿರ್ತಕ್ಕಂಥ ದೃಷ್ಟಿ ಅಥವಾ ನೇರವಾಗಿರ್ತಕ್ಕಂಥ ದಾರಿಯಲ್ಲಿ ಬದಲಾವಣೆಯನ್ನು ಹೊಂದಿ ಅದು ರಿಫ್ಲೆಕ್ಟೆಡ್ ವರ್ಷನ್ ಅಥವಾ ರಿಫ್ಲೆಕ್ಷನ್ ಅಂತ ಹೇಳಿದ್ರು ಕೂಡ ಎರಡೂ ಕೂಡ ನಾವು ಕನ್ನಡದಲ್ಲಿ ಹೇಳೋದಾದರೆ ವಕ್ರೀಭವನ ಅಂತ ಹೇಳ್ತೀವಿ. ಅದರಲ್ಲಿ ಬದಲಾವಣೆ ಸಹಜ. ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡ್ರೆ ಈ ಕೆಳಗಿನ ಈ ಮಾಯಾಲೋಕದಿಂದ ನಾವು ಬಿಡಿಸ್ಕೊಳ್ಬೇಕು ಅಂತಕ್ಕಂಥ ಸರಿಯಾದ ತಿಳುವಳಿಕೆ ಅರಿವು ಬರೋದಕ್ಕೆ ಸಾಧ್ಯ. ಆಗಷ್ಟೇ ನಾವು ಆ ಒಂದು ಆತ್ಮಸ್ವರೂಪದ ಆನಂದ ಅಂತ ಹೇಳ್ತೀವಲ್ಲ, ಪಾರಮಾರ್ಥಿಕ ಸುಖ ಅಥವಾ ಆತ್ಮಾನಂದವನ್ನು ಅನುಭವಿಸೋದಕ್ಕೆ ಸಾಧ್ಯ. ನಮ್ಮ ಜೀವನದ ಗುರಿ ಏನು ಹಾಗಾದರೆ? ಈ ಆತ್ಮಾನಂದ ಅಥವಾ ಪಾರಮಾರ್ಥಿಕ ಸುಖ ಅದೇ ನಮ್ಮ ಆಧ್ಯಾತ್ಮ ಸಾಧನೆಯ ಗುರಿ ಅಂತ ಹೇಳ್ಬೋದು ಅಲ್ವಾ. ನಮ್ಮ ಆಧ್ಯಾತ್ಮ ಸಾಧನೆಯ ಗುರಿನೇ ಈ ಒಂದು ಆನಂದ ಸ್ಥಿತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಈ ಕೆಳಗಿನ ಲೋಕಗಳ ಜಂಜಾಟದಿಂದ ಅಥವಾ ಪ್ರಕೃತಿಯಿಂದ ನಮ್ಮನ್ನು ಬಿಡಿಸ್ಕೊಂಡು ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಆ ಒಂದು ಬ್ರಹ್ಮಾನಂದ ಅಥವಾ ಆತ್ಮಾನಂದವನ್ನು ಶಾಶ್ವತವಾಗಿ ಪಡ್ಕೊಳ್ತಕ್ಕಂಥದ್ದೇ ನಮ್ಮ ಸಾಧನೆಯ ಗುರಿ, ಆಧ್ಯಾತ್ಮ ಸಾಧನೆಯ ಗುರಿ. ನಾವು ಯಾಕಪ್ಪ ಇಲ್ಲಿಗೆ ಬರಬೇಕಿತ್ತು ಮತ್ತೆ ಅಂದರೆ, ಆ ಸೃಷ್ಟಿ ಇರೋದೇ ಹಾಗೆ. ಈ ಭೂಮಿನೇ ನಮ್ಮ ಕಾರ್ಯಕ್ಷೇತ್ರ. ಇಲ್ಲೇ ನಾವು ಸಾಧಿಸಬೇಕಾಗಿದೆ. ನಾವು ಮೇಲೆ ಹೋಗಿ ಏನೋ ಸಾಧಿಸ್ತೀವಿ ಅಂತ ಅಲ್ಲ. ಇದು ಸಹಜವಾಗಿ ನಡೀತಾ ಇರತಕ್ಕಂಥ ಒಂದು ಕ್ರಿಯೆ. ನಾವು ಈ ಸುಖವನ್ನು ಅಥವಾ ಆನಂದವನ್ನು ಹೇಗಪ್ಪ ಪಡ್ಕೊಳ್ಳೋದು, ಏನು ಮಾಡಬೇಕು ನಾವು ಅಂತ ನಮಗೆ ಯೋಚನೆ ಬರುತ್ತೆ ಅಲ್ವಾ. ಎಷ್ಟೋ ಮಹನೀಯರು ಸಾಧನೆ ಮಾಡಿರ್ತಕ್ಕಂಥವರು ಸಂದೇಶಗಳನ್ನು, ಬೋಧನೆಗಳನ್ನು ನಮಗೆ ಸಾಕಷ್ಟು ತಲುಪಿಸಿದ್ದಾರೆ. ಬುದ್ಧರು ತಪಸ್ಸು ಮಾಡಿ ಅವರಿಗೆ ಜ್ಞಾನೋದಯವಾದ ನಂತರ ಅವರು ಚತುರಾರ್ಯ ಸತ್ಯಗಳನ್ನು ಬೋಧಿಸಿದ್ರು. ಅವ್ರಿಗೆ ಗೊತ್ತಿತ್ತು ಪ್ರಪಂಚದಲ್ಲಿ ದುಃಖ ಇದೆ ಅಂತ ಹೇಳಿದ್ರಲ್ವ. ಚತುರಾರ್ಯ ಸತ್ಯಗಳು ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ವಿ. ಆ ವಿಷಯದ ಬಗ್ಗೆ ಸಾಕಷ್ಟು ಉಪನ್ಯಾಸಗಳು ಕೂಡ ಈ ವೇದಿಕೆಯಲ್ಲಿ ನಡೀತಾ ಇದೆ. ದುಃಖ ಇದೆ, ಆದರೆ ದುಃಖಕ್ಕೆ ಕಾರಣ ಏನು? ಆಸೆಯೇ ದುಃಖಕ್ಕೆ ಕಾರಣ. ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಲ್ವ. ಈ ದುಃಖಕ್ಕೆ ಪರಿಹಾರವೂ ಇದೆ, ಇದರಿಂದ ಬಿಡಿಸ್ಕೊಳ್ಬೋದು. ಆ ಪರಿಹಾರಕ್ಕೆ ಹೇಗೆ ಕಂಡುಕೊಳ್ಬೇಕು ಅನ್ನೋದಕ್ಕೂ ಕೂಡ ಮಾರ್ಗ ಇದೆ, ಮಾರ್ಗೋಪಾಯಗಳಿದೆ. ಅದನ್ನೇ ಬುದ್ಧರು ಅವರು ಅಷ್ಟಾಂಗ ಒಂದು ಪಥ ಇದೆಯಲ್ಲ, ಅಷ್ಟಾಂಗ ಯೋಗದಲ್ಲಿ ಅವರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಾಗೆ ಬುದ್ಧರು ಹೇಳ್ತಾರೆ, ಅವ್ರು ಹೇಳಿದರು ಪ್ರಪಂಚದಲ್ಲಿ ದುಃಖ ಇದೆ ಅಂತ. ದುಃಖ ರಾಹಿತ್ಯವೇ ನಿಜವಾದ ಸುಖ ಅಂತ ಹೇಳ್ತಾರೆ. ದುಃಖ ರಾಹಿತ್ಯನೇ ನಿಜವಾದ ಸುಖ. ಈ ದುಃಖದ ನಿವಾರಣೆ ಹೇಗೆ ಅಂದರೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದುಃಖಕ್ಕೆ ಆಸೆಯ ಕಾರಣವಾದರೆ ನಾವು ಆಸೆಯನ್ನು ಬಿಡಬೇಕು. ಆ ಪ್ರಾಪಂಚಿಕ ವಸ್ತು ವಿಷಯಗಳ ಬಗ್ಗೆ ಇರ್ತಕ್ಕಂಥ ಬಯಕೆ ವ್ಯಾಮೋಹಗಳನ್ನು ನಾವು ಗೆಲ್ಲಲೇಬೇಕು. ಆಧ್ಯಾತ್ಮಿಕ ಆಸೆಯನ್ನು ನಾವು ಇಟ್ಕೊಳ್ಬಹುದಾ? ಪ್ರಾರಂಭಿಕ ಹಂತದಲ್ಲಿ ಇಟ್ಕೊಳ್ಬೋದು. ಯಾಕೆಂದರೆ ಉನ್ನತವಾದಂತಹ ಒಂದು ಆಸೆ ಈ ಪ್ರಾಪಂಚಿಕ ಆಸೆಗಿಂತ ಬಹಳ ಉತ್ತಮವಾದಂಥದ್ದು. ಏಕೆಂದರೆ ಮನುಷ್ಯ ಈಗಿರುವ ಸ್ಥಿತಿಯಲ್ಲಿ ಮುಂದುವರಿಯಬೇಕು ಸಾಧನೆಯಲ್ಲಿ ಅಂದರೆ ಆತನಿಗೆ ಯಾವುದೋ ಒಂದು ಪ್ರೋತ್ಸಾಹ, ಚೈತನ್ಯ ಕೊಡ್ತಕ್ಕಂಥ ಅಂಶ ಇರಬೇಕು. ಆದ್ದರಿಂದ ಆತನಿಗೆ ನಾನು ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಈ ಜಂಜಾಟದಿಂದ ಬಿಡಿಸ್ಕೊಂಡು ನಾನು ಮೋಕ್ಷವನ್ನು ಪಡ್ಕೊಳ್ತೀನಿ ಅಥವಾ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಆಸೆ ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು ತಪ್ಪಲ್ಲ. ಆದರೆ ನಾವು ಈ ಪಥದಲ್ಲಿ ಹೋಗ್ತಾ ಹೋಗ್ತಾ ಆ ಆಸೆಯನ್ನು ಕೂಡ ಕೈ ಬಿಡಬೇಕಾಗುತ್ತೆ. ಆಸೆ ಅಂತಕ್ಕಂಥದ್ದೇ ಇರಬಾರ್ದು. ಅದು ಇಚ್ಛೆಯ ಪ್ರತಿಫಲನಗೊಂಡಿರ್ತಕ್ಕಂಥ ಮಾಯೆಯ ಮುಸುಕಿನಲ್ಲಿ ಪ್ರತಿಫಲನಗೊಂಡಿರ್ತಕ್ಕಂಥ ಅಂಶ. ಏಕೆಂದರೆ ಇಚ್ಛೆ ಅಂತಕ್ಕಂಥದ್ದು ಉನ್ನತಾತ್ಮನ ಸ್ವಭಾವ ಅಲ್ವಾ. ಆ ಸ್ವಭಾವ ಈ ಕೆಳಗಿನ ಲೋಕಗಳಲ್ಲಿ ವ್ಯಕ್ತವಾಗುವಾಗ ಏನಾಗೋಯ್ತು? ಆಸೆಯಾಗೋಯ್ತು. ಆದರೆ ಆಸೆಯನ್ನು ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ವಿಚಾರವಾಗಿ ಒಂದು ಕಥೆಯನ್ನು ನಾವು ಕೇಳೋಣ. ಏಕೆಂದರೆ ಈಗ ಉಪಹಾರ ಆದ ನಂತರ ಕೆಲವರಿಗೆ ನಿದ್ದೆ ಬರ್ತಾ ಇರ್ಬೋದು, ಅಥವಾ ಸ್ವಲ್ಪ ಏನೋ ತುಂಬ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯಗಳನ್ನು ಕೇಳ್ತಾ ಇರುವಾಗ ನಮಗೇನು ಅನಿಸುತ್ತೆ,
ಸ್ವಲ್ಪ ಬದಲಾವಣೆ ಇದ್ದರೆ ಚೆನ್ನ ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು ಕಥೆಯನ್ನು ನಿಮಗೆ ಹೇಳ್ತೇನೆ. ಒಬ್ಬ ಶ್ರೀಮಂತ ಮಹಿಳೆ ಇದ್ಲಂತೆ. ಆಕೆ ಹತ್ರ ಕನಕಗಳಿಗೆ ಕೊರತೆಯೇ ಇಲ್ಲ. ಬಹಳ ಶ್ರೀಮಂತಳು, ದೊಡ್ಡ ಅರಮನೆಯಂತಹ ಬಂಗ್ಲೆನಲ್ಲಿದ್ಲು. ಎಷ್ಟು ಬೇಕೋ ಅಷ್ಟು ಒಡವೆ ವಸ್ತ್ರಗಳನ್ನು ಹಾಕ್ಕೊಂಡು ಯಾವಾಗಲೂ ಓಡಾಡ್ತಾ ಇದ್ಲು. ಆಕೆಗೆ ಒಂದು ಆಸೆ ಇತ್ತಂತೆ. ಏನಪ್ಪ ಆಸೆ ಅಂದರೆ, ನಾನು ಸತ್ತ ಮೇಲೆ ನೇರವಾಗಿ ಸ್ವರ್ಗಕ್ಕೆ ಹೋಗಬೇಕು, ನಾನು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು. ಈ ಸ್ಥೂಲ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಇಷ್ಟೊಂದು ಚೆನ್ನಾಗಿದೆ, ನಾನು ಸುಖವನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ಇನ್ನು ಸ್ವರ್ಗ ಹೆಂಗಿರ್ಬೋದು, ಆ ಸ್ವರ್ಗದಲ್ಲಿರ್ತಕ್ಕಂಥ ಸುಖ ಎಷ್ಟು ಚೆನ್ನಾಗಿರ್ಬೋದು, ನಾನು ಹೋಗಬೇಕು ಅಂತ ಅವಳಿಗೆ ಬಹಳ ಆಸೆ. ಅದಕ್ಕೋಸ್ಕರನೇ ಅವಳು ಯಾವಾಗಲೂ ಪರಿತಪಿಸ್ತಾ ಇರ್ತಾಳಂತೆ. ಆದರೆ ಆಕೆ ಮಹಾ ಜಿಪುಣಿ. ಒಂದು ಕಿಲುಬು ಕಾಸನ್ನು ಕೂಡ ಒಬ್ರಿಗೆ ಕೊಡ್ತಾ ಇರಲಿಲ್ವಂತೆ. ಹಳಸಿರೋ ತಂಗಳನ್ನು ಕೂಡ ಒಬ್ರಿಗೆ ಹಾಕ್ತಾ ಇರಲಿಲ್ವಂತೆ. ಕೊಳತು ಸಾಮಾನು ಕೂಡ ಒಬ್ರು ಕೊಡ್ತಾ ಇರಲಿಲ್ವಂತೆ. ಅಷ್ಟರ ಮಟ್ಟಿಗೆ ಜಿಪುಣಿ. ಅಂಥ ಜಿಪುಣಿ ಹತ್ರ ಒಂದು ಸಾರಿ ಒಬ್ಬ ಭಿಕ್ಷುಕ ಹೋಗ್ತಾನೆ. ಆತ ಬೇಡ್ಕೊಳ್ತಾನೆ, ಏನೋ ಒಂದು ಕೊಡಮ್ಮ, ನನಗೆ ತುಂಬ ಹಸಿವಾಗಿದೆ, ನೀನು ಏನು ಕೊಟ್ಟರೆ ಅದನ್ನು ನಾನು ಸ್ವೀಕರಿಸ್ತೀನಿ, ಕೊಡು ಕೊಡು ಅಂತ ಬಿಡ್ತಾನೆ. ಈಕೆ ಎಷ್ಟು ಇಲ್ಲ ಅಂತ ಹೇಳಿದ್ರು ಅವನು ಹೋಗೋದೇ ಇಲ್ಲ, ಮನೆ ಮುಂದೆನೇ ಇರ್ತಾನೆ. ಸರಿ ಹೋಗಲಿ ಆ ಕಡೆ, ಏನೋ ಒಂದು ಕೊಟ್ಬಿಡೋಣ, ಇವನು ಈ ಜಾಗ ಖಾಲಿ ಮಾಡಿದ್ರೆ ಸಾಕು ಅಂದ್ಬಿಟ್ಟು ಅವಳು ಏನು ಮಾಡ್ತಾಳೆ, ಮನೆಯಲ್ಲಿ ಯಾವುದೋ ಒಂದು ಒಣಗೋಗಿರೋ ಕ್ಯಾರೆಟ್ ಇರುತ್ತಂತೆ. ಆ ಒಣಗೋಗಿರೋ ಕ್ಯಾರೆಟ್ ಅಂದ್ಬಿಟ್ಟು ತಗೊಳಪ್ಪ, ನೀನು ಇದನ್ನು ತಿನ್ಕೋ ಅಷ್ಟೇ, ನಾನೇನು ಕೇಳಬೇಡ ಅಂತ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಹೀಗೆ ಜೀವನ ಎಲ್ಲ ಕಳೆದ್ಬಿಡ್ತಾಳೆ. ಅವಳ ಹಿಂದಿನ ಜನ್ಮದ ಪುಣ್ಯ ಫಲವೋ ಏನೋ ಈ ಜನ್ಮದಲ್ಲಿ ಯಾಕೆ ಶ್ರೀಮಂತಳಾಗಿದ್ಲು, ದುಡ್ಡು ಕಾಸೆಲ್ಲ ಇಟ್ಕೊಂಡು ಚೆನ್ನಾಗಿ ಜೀವನವನ್ನು ಮಾಡ್ತಾಯಿದ್ಲು. ಆಕೆಗೂ ಒಂದಿನ ಈ ಪ್ರಪಂಚವನ್ನು ಬಿಟ್ಟು ಹೋಗ್ತಕ್ಕಂಥ ಸಮಯ ಬಂತು. ಯಮಧರ್ಮರಾಯ ಬಂದ ಈಕೆಯನ್ನು ಕರ್ಕೊಂಡು ಹೋಗೋದಕ್ಕೆ. ಬಾ ಹೋಗೋಣ ಅಂದ. ನೀನು ಎಲ್ಲಿಗೆ ಕರ್ಕೊಂಡು ಹೋಗ್ತೀಯ ನನ್ನ? ನಿನ್ನ ಕರ್ಮಫಲ ಎಲ್ಲಿದೆಯೋ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ, ನೀನು ಸರಿಯಾಗಿ ನೋಡು, ನನ್ನನ್ನು ನರಕಕ್ಕೆಲ್ಲ ಕರ್ಕೊಂಡು ಹೋಗೋ ಹಾಗಿಲ್ಲ ನೀನು ಅಂತ ಹೇಳಿ. ನನ್ನ ಲೆಕ್ಕ ಏನಿದೆ ನೀನು ತೆಗೆದು ನೋಡು, ನಾನು ಯಾರಿಗೋ ಒಬ್ಬನಿಗೆ ದಾನ ಮಾಡಿದ್ದೀನಿ, ಕ್ಯಾರೆಟನ್ನು ಕೊಟ್ಟಿದ್ದೀನಿ ನಾನು ಯಾರೋ ಒಬ್ಬ ಹಸ್ತಿರೋನಿಗೆ ಅಂತ ಹೇಳ್ತಾಳಂತೆ. ಸರಿ ಹೌದಾ, ನೀನು ದಾನ ಮಾಡಿದೆಯಾ, ಸರಿ ನಾನು ಸರಿಯಾಗಿ ನೋಡ್ಕೊಂಡು ಬರ್ತೀನಿ, ನಿನ್ನ ಲೆಕ್ಕಾಚಾರ ಹೇಗಿದೆ ಅಂದ್ಬಿಟ್ಟು ಆಮೇಲೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಯಮಧರ್ಮರಾಯ ಹೋಗ್ತಾನೆ. 5 ನಿಮಿಷ ಇಲ್ಲೇ ಇರು ಅಂತ ಹೇಳ್ತಾನೆ. ಅವಳಿಗೆ ಸಂತೋಷ, ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ, ನಾನೆಲ್ಲೋ ದಾನ ಮಾಡಿದ್ನಲ್ಲ, ನಾನು ಸೀದಾ ಸ್ವರ್ಗಕ್ಕೆ ಹೋಗಿ ಆ ಸುಖವನ್ನು ಅನುಭವಿಸ್ಬೇಕು. ಚೆನ್ನಾಗಿರೋ ರೇಷ್ಮೆ ಸೀರೆ ಉಟ್ಕೊಂಡ್ಲು, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಲು, ಒಡವೆ ವಸ್ತ್ರ ಎಲ್ಲ ಹಾಕ್ಕೊಂಡು ಹೊರಗಡೆ ಕಾಯ್ಕೊಂಡು ನಿಂತಿದ್ದಾಳೆ. ಯಮಧರ್ಮರಾಯ ಬರ್ತಾನೆ ಅಂತ. ಬರ್ತಾನೆ ಯಮಧರ್ಮರಾಯ. ಅವಾಗ ಹೇಳ್ತಾನೆ, ನೋಡು, ಮೇಲಿಂದ ನಿನಗೆ ಒಂದು ಚಿನ್ನದ ಕ್ಯಾರೆಟ್ ಬರುತ್ತೆ, ಅದನ್ನು ಹಿಡ್ಕೊಂಡ್ರೆ ನಿನ್ನನ್ನು ಸೀದಾ ಅದು ಚಿನ್ನದ ಕ್ಯಾರೆಟು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಇವಳಿಗೆ ಖುಷಿನೋ ಖುಷಿ, ಕಾಯ್ತಾಳೆ. ಬರುತ್ತೆ, ಚಿನ್ನದ ಕ್ಯಾರೆಟ್ ಬರುತ್ತೆ, ಮೇಲಿಂದ ಕೆಳಗಡೆ ಬರುತ್ತೆ. ಇದು ಕತೆ ಆಯಿತಾ. ಅದು ಅವಳೇನು ಮಾಡ್ತಾಳೆ, ಆ ಚಿನ್ನದ ಕ್ಯಾರೆಟನ್ನು ಹಿಡ್ಕೋತಾಳೆ. ಹಿಡ್ಕೊಂಡು ಮೇಲೆ ಹೋಗುತ್ತೆ, ಅದು ಪ್ಯಾರಾಚೂಟ್ ಥರ ಮೇಲೆ ಕರ್ಕೊಂಡು ಹೋಗ್ತಾ ಇರುತ್ತೆ ಚಿನ್ನದ ಕ್ಯಾರೆಟ್. ಇವಳು ಎಲ್ಲ ನೋಡ್ತಾಳೆ, ಓಹೋ ಆಹಾ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಅಂತ ಎಲ್ಲ ಲೋಕಗಳು ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಮೇಲೆ 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 ಹೋಗ್ತಾಳೆ. ಓ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇವಳಿಗೆ ಅರಿವಿಲ್ದಲೇ ಇವಳು ಯಾವಾಗ ಸ್ವಲ್ಪ ಮೇಲೆ ಹಾರೋದಕ್ಕೆ ಶುರು ಮಾಡಿದ್ಲೋ, ಅಲ್ಲಿ ಪಕ್ಕ ಇದ್ದವನು ಒಬ್ಬ ತರಕಾರಿ ಅಂಗಡಿಯವನು ಇವಳು ಕಾಲು ಹಿಡ್ಕೊಂಡ್ಬಿಡ್ತಾನೆ. ನಾನು ಹೋಗ್ಬಿಡ್ಬೋದು, ಇವಳೆಲ್ಲ ಮೇಲೆ ಹೋಗ್ತಿದ್ದಾಳೆ ಅಂತ. ಅವನನ್ನು ನೋಡಿದವನು ಇನ್ನೊಬ್ಬ ಅವನು ಕಾಲು ಹಿಡ್ಕೊಂಡ್ಬಿಡ್ತಾನೆ. ಹೀಗೆ ಎಷ್ಟು ಬಾಲ ಬೆಳ್ಕೊಂಡು ಹೋಗ್ಬಿಟ್ಟಿರ್ತಪ್ಪ ಅಂದರೆ, ಅವಳು ಹೋಗ್ತಾ 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 ಇನ್ನೇನು ಸ್ವರ್ಗದ ಬಾಗ್ಲ ಹತ್ರ ಹೋಗ್ತಾಳಂತೆ. ಸ್ವರ್ಗದ ಬಾಗ್ಲ ಹತ್ರ ಅಪ್ಪ ಸಿಕ್ತು, ನಾನು ಹೋಗ್ತೀನಿ ಅಂತ ಒಂದು ಸರಿ ನೋಡೋಣ, ನಾನು ಬಿಟ್ಟು ಬಂದಿರೋ ಇದು ಏನೋ ಭೂಮಿ ಹೆಂಗಿದೆ ಅಂತ ಕೆಳಗೆ ನೋಡ್ತಾಳಂತೆ. ಇದೇನಿದು, ಇಷ್ಟೊಂದು ಜನ ನನ್ನ ಜೊತೆ ಬಂದುಬಿಟ್ರಲ್ಲ, ನಾನು ತಾನೇ ಕ್ಯಾರೆಟ್ ಕೊಟ್ಟಿತ್ತು, ನಾನು ತಾನೇ ಸ್ವರ್ಗಕ್ಕೆ ಹೋಗ್ಬೇಕಾಗಿರೋದು, ಇವರೆಲ್ಲ ಹೆಂಗೆ ಬಂದುಬಿಟ್ರು ನನ್ನ ಹಿಂದೆ? ಇದು ನನ್ನ ಪುಣ್ಯ ಫಲ, ನಿಮ್ದಲ್ಲ. ನಾನು ಕೊಟ್ಟಿರೋ ಕ್ಯಾರೆಟ್ ಅಂದ್ಬಿಟ್ಟು ಏನು ಮಾಡ್ತಾಳೆ, ಹಿಂಗೆ ತೋರಿಸ್ತಾಳೆ, ಹಿಂಗೆ ಹಾವ ಭಾವ ಮಾಡಿಕೊಂಡು ನಾನು ಕ್ಯಾರೆಟ್ ಬಿಟ್ಬಿಡ್ತಾಳೆ. ಏನಾಯ್ತು ಅದ್ರ ಜೊತೆ ಇವಳು ಕೆಳಗಡೆ ಹೋಗ್ಬಿಡ್ತಾಳೆ. ಆ ರೀತಿಯ ಆಸೆಗೆ ನಾವು ಅಂಟ್ಕೊಂಡು ಬಿಟ್ಟಿದ್ದೀವಿ ಈ ಸ್ಥೂಲ ಪ್ರಪಂಚದಲ್ಲಿ. ಆ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದ್ದು ಬಹಳಷ್ಟು ಇರ್ತಕ್ಕಂಥದ್ದು. ನಾವು ಯಾವಾಗಲೂ ಮೊನ್ನೆ ಹೇಳ್ತಾ ಇದ್ರು 1+1 = 1 ಅಂತ. 1+1 = not 11, 1+1 = 1 ಅಂತ ಹೇಳ್ತಾ ಇದ್ರು. ಪೂರ್ಣಮದಃ ಪೂರ್ಣಮಿದಂ ಅಲ್ವಾ. ನಾವು ತಿಳ್ಕೊಂಡಿದ್ದೀವಿ. ಯಾವಾಗಲೂ ಅಷ್ಟೇ, ಒಬ್ಬರು ಯಾವಾಗಲೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ವಂತೆ. ಒಟ್ಟಿಗೆ ಹೋಗ್ಬೇಕು, ಎಲ್ಲರೂ ಜೊತೆಯಲ್ಲಿ ಸಾಧಿಸಬೇಕು, ಒಟ್ಟಿಗೆ ಹೋಗಬೇಕು. ನಾನೊಬ್ಬನೇ ಹೋಗ್ತೀನಿ ಅಂತಕ್ಕಂಥ ಸ್ವಾರ್ಥ ಇದ್ದರೆ ಖಂಡಿತ ನಾವು ಮುಂದುವರಿಯೋದಕ್ಕೆ ಈ ಸಾಧನಾ ಪಥದಲ್ಲಿ ಸಾಧ್ಯನೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತು JK ಅವರು ಹೇಳ್ತಾರೆ,
ಬದುಕುವ ಕಲೆಯನ್ನು ನೀನು ಕಲ್ತ್ಕೊಳ್ಬೇಕು. ನಾವು ಸುಮ್ಮನೆ ಹೇಗೋ ಜೀವನ ಮಾಡಿಬಿಡೋದಲ್ಲ. ನಾವು ಇಲ್ಲಿ ಹುಟ್ಟು ಬಂದಿದ್ದೀವಿ ಮನುಷ್ಯರಾಗಿ, ಹೆಂಗೋ ಜೀವನ ಮಾಡ್ಕೊಂಡು ಹೋಗೋದಲ್ಲ. ನಾವು ಬದುಕುವ ಕಲೆಯನ್ನು ನಾವು ಕಲ್ತ್ಕೊಳ್ಬೇಕು. ಈ ಬದುಕುವ ಕಲೆಯನ್ನು ಯಾವ ಪುಸ್ತಕಗಳನ್ನು ಓದಿ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾವ ಗುರುವೂ ಕೂಡ ನಮಗೆ ತಿಳಿಸೋದಿಲ್ಲ. ಅದನ್ನು ನಮ್ಮಲ್ಲಿ ನಾವೇ ಕಂಡುಕೊಳ್ಬೇಕು. ಈ ಬದುಕುವ ಕಲೆ ಏನು ಅಂದರೆ ಅವರು ಒಂದು ಸಂದೇಶವನ್ನು ಕೊಡ್ತಾರೆ, ನಾನು ತನವನ್ನು ಹೋಗಲಾಡಿಸುವುದೇ ಬದುಕಿನ ಕಲೆ. ನಾನು ಅಂತ ಯಾವಾಗಲೂ ನಾವು ಆ ನಾನುವಿನ ಕೇಂದ್ರದ ಸುತ್ತನೇ ಸುತ್ತಾ ಇರ್ತೀವಿ, ಅಂದರೆ ಸ್ವಾರ್ಥ. ಈ ಸ್ವಾರ್ಥ ನಾನು ಅಂತಕ್ಕಂಥ ಅಹಂಕಾರ, ಸ್ವಾಭಿಮಾನ, ಅಹಂಭಾವವನ್ನು ನಾವು ಬಿಡೋ ತನಕ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ನಾವು ಸ್ವಯಂ ಪರಿಶೀಲನೆಯನ್ನು ಮಾಡ್ಕೊಳ್ಬೇಕು. ಸ್ವಯಂ ಪರಿಶೀಲನೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈ ಅಹಂಕಾರ ಅಂತಕ್ಕಂಥದ್ದು ಹೇಗೆ ಅಂದರೆ, ನಾವು ಎಷ್ಟೇ ಆಧ್ಯಾತ್ಮ ಪಥದಲ್ಲಿ ಮುಂದುವರೆದಿದ್ರೂ ಕೂಡ ಈ ಅಹಂಕಾರವನ್ನು ಗೆಲ್ಲೋದಕ್ಕೆ ಬಹಳ ಕಷ್ಟ ಅಂತ ಹೇಳ್ತಾರೆ ಅಲ್ವಾ. ಈ ಅಹಂಕಾರ ನಾನು ನನ್ನದು ಅಂತಕ್ಕಂಥದ್ದು ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲೋ ಏನೋ ದಾನ ಮಾಡ್ತೀವಿ, ಆದರೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತೀವಿ. ನಮ್ಮ ಹೆಸರು ಇರಬೇಕು ರಸೀತಿನಲ್ಲಿ, ಇಲ್ಲ ನಾವೇನೋ ಕೊಟ್ಟರೆ ಅದ್ರ ಮೇಲೆ ನಮ್ಮ ಹೆಸರು ಹಾಕಬೇಕು, ಫ್ಯಾನ್ ಮೇಲೆ ನಮ್ಮ ಹೆಸರು ಹಾಕಬೇಕು, ಲೈಟ್ ಮೇಲೆ ನಮ್ಮ ಹೆಸರು ಹಾಕಬೇಕು, ಈ ಥರ ನಾವು ಅಂದ್ಕೊಳ್ತೀವಲ್ವ. ಆ ಅಹಂಭಾವ ಅನ್ನೋದು ಎಷ್ಟು ಸೂಕ್ಷ್ಮ ರೂಪದಲ್ಲಿ ನಮ್ಮಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ ಅಂತ. ಆದರೆ ಈ ಅಹಂಕಾರ ಅನ್ನೋದಕ್ಕೆ ನಿಜವಾಗ್ಲೂ ಒಂದು ನೆಲೆ ಇದೆಯಾ, ಅಥವಾ ಅದು ನಿಜವಾಗ್ಲೂ ಇದೆಯಾ ಅಂತ. ಅಸ್ತಿತ್ವ ಇಲ್ಲ ಅಂತ ಹೇಳ್ತಿರ್ತಾರೆ. ಅಸ್ತಿತ್ವವೇ ಇಲ್ಲದಂತಹ ಈ ಅಹಂಕಾರದ ಅವತಾರ ಅಂತ, ಅದಕ್ಕೊಂದು ಕತೆ. ಓಕೆ, ಅಸ್ತಿತ್ವ ಇಲ್ಲದಲೇ ಇರತಕ್ಕಂಥ ಅಹಂಕಾರದ ಬಗ್ಗೆ ನಾವು ಇಷ್ಟೊಂದು ವ್ಯಾಮೋಹವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ನಿಜವಾಗ್ಲೂ ಅದಕ್ಕೆ ಅಸ್ತಿತ್ವನೇ ಇಲ್ಲ, ಆದರೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ಇಟ್ಕೊಂಡು ಬಿಟ್ಟಿದ್ದೀವಿ ಅಂತ. ಅದರ ಬಗ್ಗೆ ಒಂದು ಕತೆ ಇದೆ. ಈ ಚೀನಾ ದೇಶದಲ್ಲಿ ಒಬ್ಬ ರಾಜ ಇರ್ತಾನಂತೆ, ಅವನ ಹೆಸರು ಕಿಂಗ್ ಫೂ ಅಂತ. ಆ ಚೀನಾ ದೇಶಕ್ಕೆ ಒಂದು ಸರಿ ಬೋಧಿ ಧರ್ಮ ಅಂತಕ್ಕಂಥ ಒಬ್ಬ ಬೌದ್ಧ ಭಿಕ್ಷು ಹೋಗ್ತಾನೆ, ಬೌದ್ಧ ಮತವನ್ನು, ಧರ್ಮವನ್ನು ಪ್ರಚಾರ ಮಾಡೋದಕ್ಕೋಸ್ಕರ. ಆ ರಾಜ ಇರ್ತಾನಲ್ಲ, ಅವನು ಬಹಳ ಸಾಧ್ವಿನೇ, ಒಳ್ಳೆಯವನೇ. ಅವನು ತುಂಬ ಚಿಕ್ಕ ಚಿಕ್ಕ ರಾಜ್ಯಗಳನ್ನೆಲ್ಲ ತಾನು ಗೆದ್ದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಕೊಂಡಿರ್ತಾನೆ, ಆ ಕಿಂಗ್ ಫೂ ಅಂತಕ್ಕಂಥವನು. ಆದರೆ ಅವನಿಗೆ ಸ್ವಲ್ಪ ಆಧ್ಯಾತ್ಮಿಕ ಒಂದು ನೆಲೆ ಕೂಡ ಇರುತ್ತೆ, ಆ ಯೋಚನೆ ಕೂಡ ಇರುತ್ತೆ. ಅವನು ಅಂದ್ಕೊಳ್ತಿರ್ತಾನೆ, ನಾನು ಸಂಪಾದಿಸಿದ್ದೀನಿ, ನನಗೆ ಹೆಂಡತಿ ಮಕ್ಕಳು ಸುಖ ಇದೆ, ಒಳ್ಳೆಯ ಮಕ್ಕಳಿದ್ದಾರೆ, ಇಷ್ಟೆಲ್ಲ ವೈಭೋಗ ಇದೆ ಅಂತ. ಈ ಬೌದ್ಧ ಭಿಕ್ಷು ಯಾವಾಗ ಚೀನಾ ದೇಶಕ್ಕೆ ಅವನ ರಾಜ್ಯಕ್ಕೆ ಹೋಗ್ತಾನೋ ಆವಾಗ ಅವನು ಹೇಳ್ತಾನಂತೆ, ನೀನು ಧರ್ಮ ಪ್ರಚಾರಕ್ಕೋಸ್ಕರ ಬಂದಿದೆಯಾ, ಖಂಡಿತ ಧರ್ಮ ಪ್ರಚಾರವನ್ನು ಮಾಡು, ನೀನು ಎಷ್ಟು ದಿನ ಬೇಕಾದರೂ ನನ್ನ ರಾಜ್ಯದಲ್ಲಿ ಇರಬಹುದು, ನಿನಗೆ ಏನು ಬೇಕೋ ಅದು ಸುಖ ಸವಲತ್ತುಗಳನ್ನೆಲ್ಲ ನಾವು ನಿನಗೆ ಒದಗಿಸ್ಕೊಡ್ತೀವಿ, ನೀನು ಧರ್ಮ ಪ್ರಚಾರವನ್ನು ಮಾಡಿಕೊಂಡು ಸಂತೋಷವಾಗಿರ್ಬೋದು. ಆದರೆ ನನಗೊಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ನೀನು ಪರಿಹಾರ ಮಾಡಬೇಕು. ಏನು ನಿನ್ನ ಸಮಸ್ಯೆ ಅಂದರೆ ಅವನು ಹೇಳ್ತಾನೆ, ನೋಡು, ನಾನು ಇಷ್ಟೆಲ್ಲ ಯುದ್ಧ ಮಾಡಿ ನನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಸಂತೋಷವಾಗಿದ್ದೀನಿ, ನನಗೆ ಸುಂದರವಾದಂತಹ ಒಬ್ಬಳು ಹೆಂಡತಿ ಇದ್ದಾಳೆ, ನಾನು ಹೇಳಿದ್ದನ್ನು ಕೇಳತಕ್ಕಂಥ ಮಕ್ಕಳಿದ್ದಾರೆ, ನನ್ನ ರಾಜ್ಯದಲ್ಲಿ ಇಷ್ಟೆಲ್ಲ ಸುಖ ಸಂಪತ್ತಿದೆ. ಆದರೆ ನನಗೊಂದು ಸಮಸ್ಯೆ ಇದೆ. ಏನು? ನನಗಿದೆಲ್ಲ ಇದೆ ಅಂತ ಅಹಂಕಾರ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆಂದರೆ ಅವ್ನಿಗೊಂದು ಸ್ವಲ್ಪ ಆ ಕಡೆ ಗಮನ ಇತ್ತು, ನನಗೆ ಅಹಂಕಾರ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಈ ಅಹಂಕಾರನ ಏನಾದರೂ ಮಾಡಿ ಕೊಂದಾಕ್ಬಿಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಬೌದ್ಧ ಭಿಕ್ಷು ಹೇಳ್ತಾನೆ, ನೀನೇನು ಯೋಚನೆ ಮಾಡಬೇಡಪ್ಪ, ನಾಳೆ ನಿನ್ನ ಅಹಂಕಾರ ಕೊಲ್ಲಲ್ಪಡುತ್ತೆ ಅಂತ ಹೇಳ್ತಾನೆ. ಹೇಗೆ ಅಂತ ಅಂದ್ಕೊಳ್ತಾನೆ ಅವನು. ಆಮೇಲೆ ಬೌದ್ಧ ಭಿಕ್ಷು ಹೇಳ್ತಾನೆ, ನಾಳೆ ನೀನು ಬೆಳಗಿನ ಜಾವ 3 ಗಂಟೆಗೆ ನಾನು ಇರ್ತಕ್ಕಂಥ ಒಂದು ಸ್ಥಳಕ್ಕೆ ನೀನು ಬರಬೇಕು. ಬೆಳಗ್ಗೆ 3 ಗಂಟೆಗೆ ಬಾ, ಯಾರನ್ನೂ ಕರ್ಕೊಂಡು ಬರಬಾರ್ದು, ನಿನ್ನ ಜೊತೆಯಲ್ಲಿ ಒಬ್ಬನೇ ಬರಬೇಕು. ಆದರೆ ಅಹಂಕಾರನ ಮಾತ್ರ ಬಿಟ್ಟು ಬರಬಾರ್ದು, ಅಹಂಕಾರನ ನಿನ್ನ ಜೊತೆಲೇ ಕರ್ಕೊಂಡ್ಬರ್ಬೇಕು ಅಂತ ಹೇಳ್ತಾನೆ. ಆವಾಗ ಇವನಿಗೆ ಅನಿಸುತ್ತೆ, ರಾಜನಿಗೆ, ಕಿಂಗ್ ಫೂ ರಾಜನಿಗೆ ಅನಿಸುತ್ತೆ, ಏನಪ್ಪ ಇದು ಅಹಂಕಾರ ನಿನ್ನ ಜೊತೆಲಿ ಬರಬೇಕು ಅಂತ ಹೇಳ್ತಾ ಇದ್ದಾನೆ. ಈ ಸನ್ಯಾಸಿ ನಿಜವಾದ ಸನ್ಯಾಸಿನೋ ಕಪಟ ಸನ್ಯಾಸಿನೋ? ಅಹಂಕಾರನ ಯಾರಾದ್ರೂ ಜೊತೆಲಿ ಕರ್ಕೊಂಡು ಬರೋಕ್ಕಾಗತ್ತಾ? ಅದೇನು ವಸ್ತುನಾ ಅಥವಾ ಮನುಷ್ಯನ ಅಂತ ಅವನು ಅಂದ್ಕೊಳ್ತಾನೆ. ಸರಿ ಬಿಡು, ಆಗಲಿ, ಆದರೆ ಇವನಿಗೆ ತುಂಬ ಹೆಸರಿದೆ, ಒಳ್ಳೆ ಸನ್ಯಾಸಿ ಅಂತ ಹೆಸರು ಮಾಡಿದ್ದಾನೆ, ಆಧ್ಯಾತ್ಮ ಏನಾದರೂ ನನಗೆ ಸಿಕ್ಬೋದು, ಏನಂತರ ನೋಡೋಣ ನನ್ನ ಅಹಂಕಾರ, ಸರಿ ಅಂತ ಒಪ್ಕೊಳ್ತಾನೆ. ಮಾರನೇ ದಿನ 3 ಗಂಟೆಗೆ ಅವನು ಸ್ನಾನ ಮಾಡಿಕೊಂಡು ಶುಚಿಯಾಗಿ ಹೋಗ್ತಾನೆ. ಸಮಯಕ್ಕೆ ಸರಿಯಾಗಿ ಸನ್ಯಾಸಿಯನ್ನು ಭೇಟಿ ಮಾಡ್ತಾನೆ. ಆವಾಗ ಕೇಳ್ತಾನೆ, ಈಗ ಬಂದಿದೆಯಪ್ಪ, ನೀನು ಅಹಂಕಾರ ತೊಗೊಂಬಂದಿದೆಯಾ ಜೊತೆನಲ್ಲಿ ಅಂತ ಕೇಳ್ತಾನೆ. ಅವಾಗೇನು ಹೇಳ್ತಾನೆ, ಅಹಂಕಾರ ಎಲ್ಲರೂ ಹೊರಗಿರುತ್ತಾ ಸ್ವಾಮಿ?
ಅದು ನಮ್ಮ ಒಳಗಡೆ ಇರ್ತಕ್ಕಂಥ ತಾನೇ ಅಹಂಕಾರ, ಅದನ್ನು ತಂದಿದ್ದೀನಿ ಬಿಡಿ ಅಂತ ಹೇಳ್ತಾನೆ. ಹಾಗಾದರೆ ಹೊರಗಿಲ್ವಾ? ಸನ್ಯಾಸಿ ಹೇಳ್ತಾನೆ, ಹೊರಗಡೆ ಇಲ್ವಾ ಅಹಂಕಾರ? ನೀನು ಒಳಗಡೆನೇನಾ ಇರೋದು ಅಹಂಕಾರ? ಸರಿ ಬಿಡು, ನನ್ನ ಕೆಲಸ ಇನ್ನೂ ಸುಲಭ ಆಯಿತು. ನೀನು ಅಷ್ಟು ಮಾತ್ರ ತಿಳ್ಕೊಂಡಿದೆಯಲ್ಲ, ಹೊರಗಡೆ ಇಲ್ಲ ಅಹಂಕಾರ, ನನ್ನ ಒಳಗಡೆನೇ ಇದೆ ಅಂತಕ್ಕಂಥ ತಿಳ್ಕೊಂಡಿದ್ಯಾ, ಬಹಳ ಒಳ್ಳೆಯದಾಯ್ತಪ್ಪ, ಬಾ ಅಂತ ಹೇಳ್ತಾನೆ. ಸರಿ, ಏನಪ್ಪ ಇವನು ಹೊರಗಡೆ ಇದೆಯಾ ಅಹಂಕಾರ ಒಳಗಡೆ ಇದೆಯಾ ಅಂತ ಕೇಳ್ತಾನಲ್ಲ ಈ ಸನ್ಯಾಸಿ, ಎಷ್ಟು ಮಟ್ಟಿಗೆ ನಂಬೋದು ಅಂತ ಇನ್ನೂ ಕೂಡ ಆತನಿಗೆ, ರಾಜನಿಗೆ ಒಂದು ಸಂಶಯನೇ. ಆದರೂ ಹೋಗ್ತಾನೆ, ಕೂತ್ಕೊಳ್ತಾನೆ. ನೋಡು, ಈಗ ಒಂದು ಕೆಲಸ ಮಾಡು, ಕೂತ್ಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ಟು ನೀನು ಒಳಗಡೆ ಇದೆ ಅಂತ ಹೇಳಿದೆಯಲ್ಲ ಅಹಂಕಾರ, ಎಲ್ಲಿದೆ ಹುಡುಕು. ನೀನು ಒಳಗಡೆ ಅಹಂಕಾರ ಎಲ್ಲಿದೆ ಅಂತಕ್ಕಂಥದ್ದನ್ನ ಹುಡುಕು. ಅದು ನಿನಗೆ ಸಿಕ್ಕಿದ ತಕ್ಷಣ ನನಗೊಂದು ಸನ್ನೆ ಮಾಡು, ನಾನು ಒಂದು ಕೋಲ್ ತೊಗೊಂಡು, ದೊಣ್ಣೆ ತೊಗೊಂಡು ಅದನ್ನು ಹೊಡೆದಕ್ಕೆ ಒಂದಾಕ್ಕೊಡ್ತೀನಿ ಅಂತ ಹೇಳ್ತಾನೆ. ಏನಪ್ಪ ಇವನು ನನ್ನೇ ಸಾಯಿಸಂಗಿದ್ದಾನೆ, ಏನು ಮಾಡ್ತಾನೆ ಈ ಸನ್ಯಾಸಿ ಅಂತ ಅಂದ್ಕೊಳ್ತಾನೆ. ಆಯಿತು ಸ್ವಾಮಿ, ಹಾಗೆ ಮಾಡ್ತೀನಿ, ನಾನು ಕಣ್ಣು ಮುಚ್ಕೊಂಡು ಕೂತ್ಕೋತೀನಿ, ಅಹಂಕಾರ ಎಲ್ಲಿದೆ ನನ್ನ ಒಳಗಡೆ ಅಂತ ನಾನು ಹುಡುಕ್ತೀನಿ ಅಂತ ಹೇಳ್ತಾನೆ. ಸರಿ, ನಿನಗೆ ಸಿಕ್ಕಿದ ತಕ್ಷಣ ನನಗೆ ಸನ್ನೆ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆಂದರೆ ಅದನ್ನು ಕೊಂದು ಹಾಕಬೇಕಲ್ಲ ಇವತ್ತು, ಅದಕ್ಕೆ. ಸರಿ ಅಂತ ಕೂತ್ಕೊಳ್ತಾನೆ. ಆತ ಆಧ್ಯಾತ್ಮಿಕವಾಗಿ ಬೆಳೆದಿದ್ದ ಆ ರಾಜ, ಸುಮ್ಮನೆ ಸಾಮಾನ್ಯ ಜನರ ಹಾಗಲ್ಲ. ಆತ ಕೂತ್ಕೊಳ್ತಾನೆ ಮೌನವಾಗಿ, ಅಹಂಕಾರ ಎಲ್ಲಿದೆ ಅಂತ ಹುಡುಕ್ತಾನೆ. ಅಂದರೆ ಏಕಾಗ್ರತೆಯನ್ನು ಬೆಳೆಸ್ಕೊಳ್ತಾನೆ. ಅಹಂಕಾರನೇ ಗಮನದಲ್ಲಿ ಇರುತ್ತೆ ಅವನಿಗೆ, ಎಲ್ಲಿದೆ ನನ್ನ ದೇಹದಲ್ಲಿ ಅಂತ ಹುಡುಕ್ತಾ ಹೋಗ್ತಾನೆ. ಆ ಒಂದು ಏಕಾಗ್ರತೆಯಿಂದ, ಧಾರಣ ಸ್ಥಿತಿಯಿಂದ, ಧ್ಯಾನ ಸ್ಥಿತಿಯಿಂದ ಸಮಾಧಿಗೆ ಹೋಗ್ತಾನಂತ. 7 ಗಂಟೆ 8 ಗಂಟೆ ಆದರೂ ಅವನು ನಿಶ್ಚಲವಾಗಿ ಕೂತ್ಕೊಂಡೇ ಬಿಟ್ಟಿರ್ತಾನಂತೆ. ಸನ್ಯಾಸಿ ಕೊನೆಗೆ ಅವನ್ನ ಅಲಗಾಡಿಸಿ ಎಬ್ಬಿಸ್ತಾನಂತೆ. ಹೇಳಪ್ಪ ರಾಜ, ಹೇಳು, ನೀನು ಅಹಂಕಾರ ಸಿಗ್ತಾ ಎಲ್ಲೋಯ್ತು, ನೀನೇನು ಸನ್ನೆ ಮಾಡಲೇ ಇಲ್ವಲ್ಲ ಅಂತ ಹೇಳ್ತಾನೆ. ಆವಾಗ ಹೇಳ್ತಾನಂತೆ, ರಾಜ ನಗ್ತಾನಂತೆ, ಒಂದು ಮುಗುಳ್ನಗೆ ಅವನ ಮುಖದಲ್ಲಿ ಕಾಣಿಸುತ್ತೆ. ಆವಾಗ ಹೇಳ್ತಾನಂತೆ, ಅಹಂಕಾರ ಅಂತಕ್ಕಂಥದ್ದು, ಅವನು ಹೇಳ್ತಾನೆ ಸನ್ಯಾಸಿ, ಇಲ್ಲಪ್ಪ ಅಹಂಕಾರ ಇಲ್ಲ ಒಳಗಡೆ ಅಂತಾನೆ. ಏನು ಹೇಳ್ತಾ ಇದೆಯಾ, ಹೊರಗೂ ಇಲ್ಲ ಅಂತ್ಯ ಒಳಗೂ ಇಲ್ಲ ಅಂತ್ಯ, ಮತ್ತು ಅದೆಲ್ಲೋಯ್ತು ಅಂತ ಸನ್ಯಾಸಿ ಕೇಳ್ತಾನೆ ಜೋರಾಗಿ. ಆವಾಗ ಹೇಳ್ತಾನೆ, ಅಹಂಕಾರ ಅಂತಕ್ಕಂಥದ್ದು ಬರೀ ಒಂದು ನನ್ನ ಕಲ್ಪನೆ ಅಷ್ಟೆ, ಅಹಂಕಾರ ಅಂತದ್ದು ಅನ್ನೋದೇ ಇಲ್ಲ. ಆ ಧ್ಯಾನದ ತುದಿಯಲ್ಲಿ ಆತನಿಗೆ ಆತ್ಮ ಸಾಕ್ಷಾತ್ಕಾರವಾಗಿಬಿಟ್ಟಿರುತ್ತೆ. ನಾನು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ಪರಮಾತ್ಮನ ಒಂದು ಅಂಶನೇ ನಾನು, ಅಹಂ ಬ್ರಹ್ಮಾಸ್ಮಿ. ಆ ಒಂದು ಸ್ಥಿತಿಯನ್ನು ತಲುಪಿಡ್ತಾನೆ. ಯಾಕೆಂದರೆ ಆತ ಚೆನ್ನಾಗಿ ಬೆಳೆದಿದ್ದ ಆಧ್ಯಾತ್ಮಿಕವಾಗಿ, ಜನಸಾಮಾನ್ಯರ ಹಾಗಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಸಾಕ್ಷಾತ್ಕಾರ ಆತನಿಗಾದಮೇಲೆ ನನ್ನ ಈ ಕೆಳಗಿನ ಈ ಅಹಂಕಾರ ನಾನು ನನ್ನದು ಅಂತಕ್ಕಂಥದ್ದು ಎಲ್ಲಿದೆ? ಅದು ಇಲ್ಲವೇ ಇಲ್ಲ, ಅದು ನನ್ನ ಕಲ್ಪನೆ ಅಷ್ಟೇ. ಏಕೆಂದರೆ ಆ ಪರಮಾತ್ಮನ ಒಂದು ಅಂಶವಾದಂತಹ ನಾವು ಹೇಗೆ ನಮ್ಮ ಅಹಂಕಾರವನ್ನು ಕಳ್ಕೊಳ್ಬೇಕು ಅನ್ನೋದಕ್ಕೆ ಬಹಳ ಒಂದು ಒಳ್ಳೆಯ ಉದಾಹರಣೆ ಅಂತ ನನಗನ್ನಿಸ್ತು. ಅದಕ್ಕೆ ಈ ಕಥೆಯನ್ನು ನಿಮಗೆ ಹೇಳಿದೆ. ಅಂದರೆ ಆ ಧ್ಯಾನದ ತುದಿಯಲ್ಲಿ ನಾನು ಅಂತಕ್ಕಂಥದ್ದನ್ನು ನಾವು ಮರೆತು ಹೋಗ್ತೇವೆ. ನಮ್ಮ ಸ್ವಸ್ವರೂಪದ ನಿಜವಾದ ಅರಿವು ನಮಗಾಗತ್ತೆ. ನಾವು ಎಷ್ಟೇ ಹೇಳಬಹುದು, ಗ್ರಂಥಗಳನ್ನು ಓದ್ಬೋದು ಅಥವಾ ಭಾಷಣ ಮಾಡ್ಬೋದು, ಏನು ಪ್ರಯೋಜನ ಇಲ್ಲ. ಆ ಒಂದು ಸಾಧನೆ ಮಾಡಿದರೆ ಆ ಒಂದು ಅರಿವು ನಮಗೆ ಒಳಗಿಂದ ಬರಬೇಕು. ಆ ಒಳಗಿಂದ ನಮ್ಗೆ ಅರಿವು ಬಂದಾಗ, ಆ ಸ್ವಸ್ವರೂಪದ ಅರಿವಾದಾಗ ನಮಗೆ ಗೊತ್ತಾಗುತ್ತೆ, ನಾನೇ ಪರಮಾತ್ಮ, ಪರಮಾತ್ಮನೇ ನಾನು, ಅಹಂಕಾರ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಆಗೇನಾಗುತ್ತೆ, ಅವನಲ್ಲಿ ವಿನಮ್ರ ಭಾವ ಹುಟ್ಟುತ್ತೆ. ಆ ಆನಂದ ಅಂತಕ್ಕಂಥದ್ದು ತಂತಾನೇ ಆತನಲ್ಲಿ ಹೊರಹೊಮ್ಮೋದಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ನಿಜವಾದ ಆನಂದ ಎಲ್ಲಿದೆ, ನಾವು ಹೇಗೆ ಸಾಧಿಸ್ಕೊಳ್ಬೇಕು ಅನ್ನೋದನ್ನು ನಾವೇ ಕಂಡುಕೊಳ್ಬೇಕು. ಹೇಳ್ತಾರೆ, ನಮ್ಮ ಆಲೋಚನೆಯ ಪ್ರಕ್ರಿಯೆ ನಿಂತಾಗ ಮಾತ್ರ ಮನಸ್ಸು ನಿಶ್ಚಲವಾಗುತ್ತೆ. ಆ ನಿಶ್ಚಲವಾಗಿರ್ತಕ್ಕಂಥ ಮನಸ್ಸು, ಧ್ಯಾನ ಸ್ಥಿತಿಯಲ್ಲಿರ್ತಕ್ಕಂಥ ಮನಸ್ಸಿಗೆ ಮಾತ್ರ ಬುದ್ಧಿಯ ಬೆಳಕು ಬೀಳ್ತಕ್ಕಂಥ ಸಾಧ್ಯ. ಏಕೆಂದರೆ ನಮಗೆಲ್ಲ ಗೊತ್ತು, ಥಿಯಾಸಫಿ ಸಾಹಿತ್ಯದಲ್ಲಿ ಮೇಲ್ಮನಸ್ಸು ಅಂದರೆ ಶುದ್ಧ ಮನಸ್ಸು ಅಂತ ಹೇಳ್ತೀವಿ. ಆ ಮನಸ್ಸಿಗೆ ಬುದ್ಧಿ ಪ್ರಜ್ಞೆಯ ಬೆಳಕು ಬಿದ್ದಾಗಲೇ ನಮಗೆ ಸಾಕ್ಷಾತ್ಕಾರವಾಗ್ತಕ್ಕಂಥದ್ದು. ಆ ಒಂದು ಅವಸ್ಥೆಯಲ್ಲಿ ನಮ್ಮ ಪ್ರಜ್ಞೆ ಪೂರ್ಣವಾಗಿ ಜಾಗೃತವಾಗಿರುತ್ತೆ. ಜಾಗೃತ ಅವಸ್ಥೆನಲ್ಲಿರ್ತೀವಿ, ಎಚ್ಚರ ಸ್ಥಿತಿನಲ್ಲಿರ್ತೀವಿ. ಆಗ ನಾವು ಯಾವುದೇ ರೀತಿಯ ತಪ್ಪು ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಕೆಳಗಿನ ಪ್ರಕೃತಿ ತತ್ವಗಳಿಂದ ಆಗಿರ್ತಕ್ಕಂಥ ಈ ದೇಹಾತ್ಮ ಭಾವವನ್ನು ಗೆದ್ದು ನಾವು ಉನ್ನತಾತ್ಮನ ಸ್ವಭಾವವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ. ಇದು ಬಹಳ ಮುಖ್ಯ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ. JK ಅವರು ಹೇಳೋದು ಅದೇ. ಅದನ್ನೇ ಹೇಳ್ತಾರಂತೆ ರಮಣರು, ಅಹಂ ಅಂತಕ್ಕಂಥ ಭೂತಕ್ಕೆ ತನ್ನದೇ ಆದ ಆಕಾರ ಇಲ್ಲ. ಅದನ್ನು ಹುಡುಕ್ತಾ ಹೊರಟ್ರೆ ಏನಾಗುತ್ತೆ, ಅದು ಕಾಲಿಗೆ ಬುದ್ಧಿ ಹೇಳುತ್ತೆ. ಶೋಧಿಸಿದರೆ ಅದು ಇಲ್ಲವೇ ಇಲ್ಲ ಅಂತ ಕಂಡುಕೊಳ್ತೇವೆ. ಅದನ್ನು ಕೊಲ್ಲೋ ಮಾರ್ಗನೇ ಇದು.
ಆ ಬೌದ್ಧ ಭಿಕ್ಷು ಅಥವಾ ಸನ್ಯಾಸಿ ಮಾಡಿದ್ದೇನು ಅದನ್ನೇ ಅಲ್ವಾ. ರಾಜನಿಗೆ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಸ್ತಾನೆ. ಹೇಗೆ? ಧ್ಯಾನದ ತುದಿಯಲ್ಲಿ. ಅಂದರೆ ನಮ್ಮ ಸ್ವಯಂ ಪರಿಶೀಲನೆಯನ್ನು ನಾವು ಮಾಡ್ತಾ 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 ಹೋದರೆ ನಾವು ಎಚ್ಚೆತ್ಕೊಂಡು ನಮ್ಮ ದಿನನಿತ್ಯದ ನಮ್ಮ ಕ್ರಿಯೆಗಳನ್ನು ಪರಿಶುದ್ಧವಾಗಿ ಮಾಡಿಕೊಂಡ್ರೆ ಆ ಧ್ಯಾನದ ತುದಿಗೆ ಹೋಗಿ ತಲುಪೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಅಹಂ ಎನ್ನುವುದರ ಮೂಲವನ್ನು ಹೃದಯದೊಳಗೆ ಮುಳುಗಿ ಶೋಧಿಸುವುದರಿಂದ ನಿಜವಾಗಿ ನಿನ್ನ ಆತ್ಮವನ್ನೇ ಕಂಡುಕೊಳ್ತೀರಿ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಅದನ್ನೇ ಇಲ್ಲಿ ಆ ರಾಜ ಕೂಡ ಆ ಧ್ಯಾನದ ತುದಿಯ ಸಮಾಧಿ ಸ್ಥಿತಿಯಲ್ಲಿ ಕಂಡುಕೊಂಡಿದ್ದನ್ನು. ಅದಕ್ಕೆ ಬುದ್ಧರು ಯಾವಾಗಲೂ ಅವರ ಬೋಧನೆಗಳಲ್ಲಿ ಹೇಳ್ತಾ ಇದ್ರು, ಧ್ಯಾನಕ್ಕೆ ಬಹಳವಾದಂತಹ ಒಂದು ಮುಖ್ಯ ಪ್ರಾಮುಖ್ಯತೆಯನ್ನು ಬುದ್ಧರ ಬೋಧನೆಗಳಲ್ಲಿ ನಾವು ನೋಡ್ಬೋದು. ಧ್ಯಾನ, ವಿಪಶ್ಯನ ಧ್ಯಾನ, ಇಲ್ಲಿ ಅನೇಕ ಪ್ರವಚನಗಳು ನಡೀತಾ ಇದೆ. ಧ್ಯಾನದ ಬಗ್ಗೆ ನಾನು ಮತ್ತೆ ಮಾತಾಡೋದಕ್ಕೆ ಇಲ್ಲಿ ಅವಕಾಶ ಸಮಯನೂ ಆಗೋದಿಲ್ಲ. ಹಾಗೆ ಯಾವ ರೀತಿ ನಾವು ಧ್ಯಾನ ಮಾಡಬೇಕು, ಯಾವ ಥರ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸ್ಕೊಳ್ಬೇಕು, ಆ ಒಂದು ಧ್ಯಾನದಲ್ಲಿ ನನ್ನತನವನ್ನು ನಾನು ಹೇಗೆ ಹೋಗಲಾಡಿಸ್ಕೊಳ್ಬೇಕು. ಏಕೆಂದರೆ JK ಅವರು ಹೇಳಿಬಿಟ್ರು, ಬದುಕುವ ಕಲೆ ಅಂದರೆ ಏನು? ನಾನು ತನವನ್ನು ಹೋಗಲಾಡಿಸ್ಕೊಳ್ಳೋದೇ ಬದುಕುವ ಕಲೆ. ಆ ನಾನು ತನವನ್ನು ನಾವು ಹೇಗೆ ಹೋಗಲಾಡಿಸ್ಕೊಳ್ತೇವೆ? ಧ್ಯಾನದ ತುದಿಯಲ್ಲಿ ತಂತಾನೆ ಸಹಜವಾಗಿ ಆಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಚಿಕ್ಕ ಕತೆ, ಸಮಯ ಇನ್ನೂ ಇದೆ 10 ನಿಮಿಷ. ಒಂದು ಚಿಕ್ಕ ಕತೆ ಏನಪ್ಪ ಅಂದರೆ, ಒಬ್ಬ ರಾಜ ಇದ್ದ ಒಂದು ದೇಶದಲ್ಲಿ. ಅವನು ಕೂಡ ಅಷ್ಟೇ ಆಧ್ಯಾತ್ಮಿಕವಾಗಿ ಬಹಳ ಬೆಳೆದಿದ್ದ. ಸನ್ಯಾಸವನ್ನು ತಗೊಳ್ಬೇಕು ಅಂತ ಇದ್ದ. ಬುದ್ಧರ ಹತ್ರ ಹೋಗ್ತಾನಂತೆ ಅವನು, ಸನ್ಯಾಸವನ್ನು ಸ್ವೀಕಾರ ಮಾಡೋದಕ್ಕೆ ನಿಮ್ಮ ಹತ್ರ ಬರ್ತೀನಿ ಅಂತ. ಸರಿ ಬುದ್ಧ ಬಾಪ್ಪ ಅಂತ ಹೇಳ್ತಾನೆ. ಬುದ್ಧರ ಹತ್ರ ಸನ್ಯಾಸವನ್ನು ದೀಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಸಾಲೆ ನಿಂತಿರುತ್ತೆ. ಬುದ್ಧರ ಅನುಯಾಯಿಗಳು, ಅವರ ಕೆಳಗಿನ ಶಿಷ್ಯರು ಎಷ್ಟೊಂದು ಜನ ಇರ್ತಾರೆ. ಆ ಶಿಷ್ಯರ ಸಾಲಿನಲ್ಲಿ ರಾಜನು ಬಂದು ನಿಂತ್ಕೊಳ್ತಾನೆ. ಬಹಳ ಸರಳವಾಗಿರ್ತಕ್ಕಂಥ ಉಡುಪನ್ನು ಹಾಕ್ಕೊಂಡಿರ್ತಾನೆ. ತಲೆಯಲ್ಲಿರ್ತಕ್ಕಂಥ ಕೂದಲನ್ನು ಕೂಡ ತೆಗೆದುಬಿಟ್ಟಿರ್ತಾನೆ. ಸನ್ಯಾಸಿಯ ಹಾಗೆಯೇ ಅವನು ಬಂದು ಆ ಸರತಿ ಸಾಲಿನಲ್ಲಿ ನಿಂತ್ಕೊಳ್ತಾನೆ. ಆದರೆ ರಾಜ ಅಲ್ವಾ, ಎಷ್ಟೇ ಆಗಲಿ ಅವನು, ನಾನು ಬುದ್ಧರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಅವ್ರಿಗೇನಾದರೂ ಒಂದು ಉಡುಗೊರೆ ನಾನು ಕೊಡಲೇಬೇಕಲ್ವ ಅಂದ್ಕೊಂಡು ಏನು ಮಾಡ್ತಾನೆ, ಬಲಗೈಯಲ್ಲಿ ಒಂದು ವಜ್ರದ ಹಾರವನ್ನು ಹಿಡ್ಕೋತಾನಂತೆ. ಎಡಗೈಯಲ್ಲಿ, ಅಯ್ಯೋ ಅವರು ಸನ್ಯಾಸಿ ಅಲ್ವಾ, ವಜ್ರ ತಗೊಳ್ದಿದ್ರೆ ಏನು ಮಾಡೋದು, ಇರಲಿ ಹೆಂಗಾದರೂ ಆಗಲಿ ಅಂದ್ಬಿಟ್ಟು ಒಂದು ಬಿಳಿ ತಾವರೆ ಹೂವನ್ನು ಇಟ್ಕೋತಾನಂತೆ ಎಡಗೈಯಲ್ಲಿ. ಅವನು ಹೋಗಿ ಸರತಿ ಸಾಲಲ್ಲಿ ನಿಂತ್ಕೋತಾನೆ. ಬುದ್ಧರು ನೋಡ್ತಾರೆ ದೂರದಿಂದನೇ, ಹಾಂ ರಾಜ ಬರ್ತಾ ಇದ್ದಾನೆ, ಏನೋ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅವನಿಗೆ ಏನು ಹೇಳ್ತಾರೆ ಅಂದರೆ, ಅವನಿಗೆ ಹೇಳ್ತಾರಂತೆ, ಓ ಮಹಾರಾಜ ಅದನ್ನು ಕೆಳಗೆ ಹಾಕು ಅಂತ ಹೇಳ್ತಾರಂತೆ. ಅವ್ನು ಅಂದ್ಕೊಂಡಿರ್ತಾನೆ ಮೋಸ್ಟ್ಲಿ ಇವರು ನನ್ನ ಹತ್ರ ವಜ್ರ ತಗೊಳ್ಳಲ್ಲ ಅಂತ. ಅದಕ್ಕೆ ಏನು ಮಾಡ್ತಾನೆ, ಅವ್ನು ಬಲಗೈಲಿ ಇದ್ದಿದ್ದು ವಜ್ರ ಕೆಳಗೆ ಹಾಕ್ಬಿಡ್ತಾನೆ. ಅದು ಇಷ್ಟ ಇಲ್ಲ, ಅದಕ್ಕೆ ಬುದ್ಧರು ನನಗೆ ಹೀಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂತ. ಮತ್ತೆ ಸ್ವಲ್ಪ ದೂರ ಹೋಗ್ತಾನೆ, ಮತ್ತೆ ಹೇಳ್ತಾರಂತೆ ಕೆಳಗೆ ಬಿಸಿಡು ಅಂತಾರಂತೆ. ಅಯ್ಯೋ ಎಲ್ಲೋ ಈ ಹೂ ಕೂಡ ಕೊಡೋದು ಸರಿಯಲ್ಲ, ಆ ಹೂವನ್ನು ಕೆಳಗೆ ಹಾಕ್ಬಿಡ್ತಾನಂತೆ. ಆದರೂ ಕೂಡ ಏನು ಮಾಡ್ತಾನೆ, ಅದನ್ನು ಬಿಸಿಡಿ ಬಿಡು ಅಂತ ಮತ್ತೇನೋ ಸರಿ ಬುದ್ಧರು ಜೋರಾಗಿ ಹೇಳ್ತಾರಂತೆ. ಆಗಲಿಲ್ಲ ಇವನಿಗೆ, ಸುಮ್ಮನೆ ಇದ್ದ. ಮತ್ತೊಮ್ಮೆ ಹೇಳ್ತಾನೆ, ಎಲ್ಲವೋ ಅದನ್ನು ಬಿಸಿಡಿ ಬಿಡು ಅಂತಾರಂತೆ. ಆಗ ತಕ್ಷಣ ರಾಜನಿಗೆ ಬುದ್ಧ ಹೇಳಿದ್ದ ಸಂದೇಶ ಜ್ಞಾಪಕ ಬರುತ್ತಂತೆ. ಬುದ್ಧರು ಹೇಳ್ತಾ ಇದ್ದಂತಹ ಒಂದು ದ್ವಿಪದಿ ಏನಂದರೆ, ಏನ ತ್ಯಜಸಿ ತಂ ತ್ಯಜ ಅಂತ ಅವರು ಹೇಳಿದರಂತೆ. ಅದರ ಅರ್ಥ ಏನು ಅಂದರೆ, ಅದಾವುದರಿಂದ ನೀನೆಲ್ಲವನ್ನೂ ತ್ಯಜಿಪಿಯೋ ಅದನ್ನೂ ತ್ಯಜಿಸು. ಯಾವುದರಿಂದ ನೀನು ಈ ವಜ್ರಧಾರಗಳನ್ನು ಬಿಟ್ಟೆ, ಯಾವುದರಿಂದ ನನ್ನ ಕೈಯಿಂದ ಬಿಟ್ಟೆ, ನನ್ನ ಬಲಗೈಯಿಂದ ಬಿಟ್ಟೆ, ನನ್ನ ಕೈಯಿಂದ ಬಿಟ್ಟೆ, ನಾನು ಅನ್ನೋದಿದೆ ಅಲ್ವಾ, ಅದು ಆ ನಾನು ಅಂತಕ್ಕಂಥದ್ದನ್ನು ಬಿಟ್ಬಿಡು. ಅದು ಇವನಿಗೆ ತಕ್ಷಣ ಹೊಳೆಯುತ್ತಂತೆ ರಾಜನಿಗೆ. ಹಾಗೇನು ಮಾಡ್ತಾನೆ, ನಿಜವಾಗ್ಲೂ ನಾನು ನನ್ನ ತನವನ್ನು, ಸ್ವಾರ್ಥವನ್ನು, ನಾನು ಅಂತಕ್ಕಂಥದ್ದನ್ನು ಪೂರ್ತಿ ಬಿಟ್ಟರೆ ಮಾತ್ರ ನನಗೆ ಸನ್ಯಾಸ ದೀಕ್ಷೆ ಸಾಧ್ಯ ಅಂತ ಅರ್ಥ ಮಾಡ್ಕೊಳ್ತಾನೆ. ಅದನ್ನು ಕೂಡ ಬಿಟ್ಬಿಡ್ತಾನಂತೆ, ಆ ಭಾವವನ್ನು ಕೂಡ ತ್ಯಜಿಸಿಬಿಡ್ತಾನೆ. ಆಗ ಬುದ್ಧರ ಮುಖದಲ್ಲಿ ಒಂದು ಮಂದಹಾಸ ಕಾಣಿಸುತ್ತಂತೆ, ನೀನು ಮುಂದೆ ಬರಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತಾರಂತೆ. ಹಾಗೆ ನಾನು ಅಂತಕ್ಕಂಥದ್ದನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ, ನಮ್ಮ ಸ್ವಯಂ ಪರಿಶೀಲನೆಯಿಂದ ನಾವು ಹೇಗೆ ಅದನ್ನು ತ್ಯಜಿಸಬೇಕು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಇದೆಲ್ಲ ನೀವು ತುಂಬ ಮುಂದುವರಿರ್ತಕ್ಕಂಥ ಜನರ ಸಮಾಚಾರ ಹೇಳ್ತಾ ಇದ್ದೀರಾ, ಅವ್ರ ಕಥೆಗಳು ಹೇಳ್ತಾ ಇದ್ದೀರಾ, ನಮ್ಮ ಪಾಡೇನು, ನಾವು ಸಾಮಾನ್ಯ ಮನುಷ್ಯರು, ನಾವೆಲ್ಲ ಅಷ್ಟು ಬೆಳೆದಿಲ್ಲ, ನೀನು ಅಹಂಕಾರ ಬಿಡು ಅಂದಿದ ತಕ್ಷಣ ನಂಗೆ ಬಿಡೋಕ್ಕಾಗತ್ತಾ
ಅಂತ ನಾವು ಅಂದ್ಕೊಳ್ಬಹುದು ಅಲ್ವಾ. ನಾವು ಸಾಮಾನ್ಯ ಜನರಿಗೂ ಸಾಕಷ್ಟು ಸಂದೇಶ ನಮಗೆ ನಮ್ಮ ಆಧ್ಯಾತ್ಮಿಕ, ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲೇ ದೊರೀತಕ್ಕಂಥದ್ದು. ಏಕೆಂದರೆ ನಾವು ಈಗಿರ್ತಕ್ಕಂಥ ಪ್ರಪಂಚದಲ್ಲಿ ಯಾವಾಗಲೂ ಗಡಿಬಿಡಿ, ಒತ್ತಡ, ಧಾವಂತ, ಯಾವಾಗಲೂ ಆತಂಕ, ಕಳವಳದಲ್ಲೇ ಮುಳುಗೋಗಿರ್ತೀವಿ ಅಲ್ವಾ. ನಮಗೆ ಸಮಯನೇ ಇಲ್ಲ ನಮ್ಗೆ ಯಾವುದಕ್ಕೂ ಸಮಯ ಇಲ್ಲ. ಏನಾದರೂ ಒಂದು ಪುಸ್ತಕ ಓದು ಅಂದರೆ ನನಗೆ ಪುಸ್ತಕ ಓದೋಕ್ಕೆ ಸಮಯ ಇಲ್ಲ. ನಾವು ಹೇಳ್ತೀವೋ ಇಲ್ವೋ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಮಗೆ ಅನಿಸಿದ್ರು, ಯಾರಾದರೂ ಹೇಳಿದ್ರು, ನಾವು ಹೇಳೋದು ನಮಗೆ ಸಮಯ ಇಲ್ಲ. ಯಾಕೆಂದರೆ ವಿ ಆರ್ ಟೂ ಮಚ್ ಇನ್ ಟು ದಿಸ್ ವರ್ಲ್ಡ್ ಅಂತ JK ಅವರು ಹೇಳ್ತಾರೆ. ನಾವು ಬಹಳ ಈ ಪ್ರಪಂಚದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಬಿಟ್ಟಿದ್ದೀವಿ. ಹೊರಗಡೆ ವಸ್ತು ವಿಷಯಗಳಲ್ಲೇ ನಮ್ಮ ಸುಖ ಸಂತೋಷವನ್ನು ಕಂಡುಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದರಿಂದ ಸಾಧ್ಯ ಇಲ್ಲ. ಆದರೂ ಕೂಡ ನಮ್ಮಂಥ ಜನಸಾಮಾನ್ಯರು ಕೂಡ ಸ್ವಲ್ಪ ಮಟ್ಟಿಗಿನ ಸುಖದ ಅನುಭವವನ್ನು ಪಡ್ಕೊಳ್ಬೋದು. ನಿಜವಾದ ಸಂತೋಷ ಏನು ಅಂತಂದರೆ ನಾವು ತಿಳ್ಕೊಳ್ಬೋದು ಅನ್ನೋದಕ್ಕೆ JK ಅವರು ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಕ್ಷಣವನ್ನಾದರೂ ನೀವು ಪಕ್ಕಕ್ಕಿಡಿ, ಪ್ರಕೃತಿಯ ವೀಕ್ಷಣೆ ಮಾಡಿ, ಸಹಜವಾಗಿರ್ತಕ್ಕಂಥ ಸೌಂದರ್ಯದ ಆರಾಧನೆಯನ್ನು ಮಾಡಿ. ನೀವು ಆ ಕ್ಷಣದಲ್ಲಿ ಬದುಕಿ. ಹಿಂದೆದು ಬೇಡ, ಮುಂದೆದು ಬೇಡ, ವರ್ತಮಾನದಲ್ಲಿ ಬದುಕು. ಇವೆಲ್ಲ ನಾನು ಹೇಳಬೇಕಾಗಿಲ್ಲ, ಬಹಳ ಚಿಕ್ಕವಳು ಕೂಡ ನಾನು. ಏಕೆಂದರೆ ನೀವೆಲ್ಲ ಬಹಳ ವರ್ಷಗಳಿಂದ ಈ ಎಲ್ಲ JK ಅವರ ಬೋಧನೆಗಳಾಗಲಿ, ಬುದ್ಧರ ಬೋಧನೆಗಳನ್ನಾಗಲಿ ಚೆನ್ನಾಗಿ ತಿಳ್ಕೊಂಡು ಅನುಷ್ಠಾನದಲ್ಲೂ ಕೂಡ ಸಾಕಷ್ಟು ತಂದುಕೊಂಡಿರ್ತಕ್ಕಂಥವ್ರು. ಆದ್ದರಿಂದ ಅವ್ರು ಹೇಳ್ತಾರೆ, ಪ್ರಕೃತಿಯ ವೀಕ್ಷಣೆಯನ್ನು ಮಾಡಿ. ಆ ಒಂದು ಕ್ಷಣದಲ್ಲಿ ನಿಮ್ಮನ್ನು ನೀವು ಮರೆತು ಹೋಗ್ತೀರಿ. ಅವ್ರು ಹೇಳ್ತಾರೆ, ನಾನು ಅಂತಕ್ಕಂಥದ್ದು ಯಾವಾಗ ನನ್ನಲ್ಲಿ ಇರಲ್ವೋ ಅದೇ ನಿಜವಾದ ಪರಮ ಸುಖ, ಅದೇ ನಿಜವಾದ ಆನಂದ ಅಂತ ಹೇಳ್ತಾರೆ. ನಾವು ಬೇಡ, ನಮ್ಮ ಪ್ರಕೃತಿ ಹೊರಗೆ ಹೋಗೋಕ್ಕೂ ಆಗಲ್ಲ, ನಮ್ಗೆ ಅದನ್ನು ಆಸ್ವಾದನೆ ಮಾಡೋಕ್ಕೆ ಈಗಿನ ಪ್ರಕೃತಿ ಕೂಡ ನಮಗೆ ಅಷ್ಟೊಂದು ಹಾಳು ಮಾಡಿಟ್ಟಿದ್ವಿ, ಹೊರಗಿನ ಪ್ರಕೃತಿ ಅದು ಕೂಡ ಸಿಕ್ಕಲ್ಲ ಅಂತ ಅಂದ್ಕೊಳ್ಳೋಣ. ಮನೆಯಲ್ಲೇ ಒಂದು ಮುಗ್ಧ ಮಗು ಇರುತ್ತೆ, ಮಗುವಿನ ಜೊತೆ ನೀವು ಸ್ವಲ್ಪ ಸಮಯ ಕಳೀರಿ. ಮಗುವಿನ ಮುಗ್ಧತೆ, ಆ ಒಂದು ನಗು ಇದೆಯಲ್ಲ, ಅದು ನಮಗೆ ಎಷ್ಟೋ ಚೇತೋಹಾರಿ, ಎಷ್ಟೋ ನಮ್ಮನ್ನು ಉಲ್ಲಾಸವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಅಲ್ವ. ನಮ್ಮನ್ನು ನಾವು ಪ್ರಶಾಂತವಾಗಿ ಇಟ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು, ಚಿತ್ತಶುದ್ಧಿ ಆಗಬೇಕು. ಅದು ಬಹಳ ಮುಖ್ಯ. ಅದು ಯಾವಾಗ ನಮಗಾಗತ್ತೆ ಅದಕ್ಕೆ ನಾವು ಸಮಯ ಮಾಡಿಕೊಳ್ಬೇಕು. ಪ್ರಯತ್ನಪೂರ್ವಕವಾಗಿ ಪ್ರಾರಂಭದ ಹಂತದಲ್ಲಿ ಪ್ರಯತ್ನ ಪಡಬೇಕು. ನಾವು ಯಾವುದೋ ಒಂದು ಚೆನ್ನಾಗಿರ್ತಕ್ಕಂಥ ಸಂಗೀತವನ್ನು ಕೇಳ್ತೇವೆ, ನಮ್ಗೆ ಇಷ್ಟವಾಗಿರ್ತಕ್ಕಂಥದ್ದು, ಆಗ ನಮ್ಮನ್ನೇ ನಾವು ಮರ್ತು ಹೋಗಲ್ವ, ಅದು ಏಕಾಗ್ರತೆಯನ್ನು ನಾವು ಗಳಿಸ್ಕೊಳ್ಳಲ್ವ. ಅದೇ ಧ್ಯಾನ. ಅದು ಸಹಜವಾಗಿ ಯಾವಾಗಲೂ ಇದ್ದರೆ ಅದು ಯಾವಾಗಲೂ ಇರ್ತಕ್ಕಂಥ ಸಹಜ ಧ್ಯಾನ, ಅದನ್ನೇ ನಾವು ಬಳಸ್ಕೊಳ್ಬೇಕಾಗಿರೋದು. ಅವ್ರು ಹೇಳ್ತಾರೆ, ನೀವು ಚಾಪೆ ಹಾಸ್ಕೊಂಡು ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಬಲವಂತವಾಗಿ ನಾನು ಧ್ಯಾನ ಮಾಡ್ತೀನಿ ಅಂದರೆ ಧ್ಯಾನ ಸಿದ್ಧಿಸೋದಿಲ್ಲ. ಅದರಿಂದ ನಿಮಗೆ ಯಾವುದೇ ಆನಂದ ಸಿಕ್ಕೋದಿಲ್ಲ. ಸಹಜವಾಗಿ ನಡಿಬೇಕು ಧ್ಯಾನ ಅಂತಕ್ಕಂಥದ್ದು. ಆ ರೀತಿಯ ಒಂದು ಸನ್ನಿವೇಶ ಪರಿಸ್ಥಿತಿಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಚಿಕ್ಕ ಚಿಕ್ಕ ವಿಷಯಗಳನ್ನೇ ನಾವು ಅದನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಒಂದು ಮಗುವಿನ ಜೊತೆಯ ಒಡನಾಟ ಆಗಿರ್ಬೋದು, ಸಮಯ ಕಳೆಯೋದಾಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರ ಜೊತೆ, ಆಪ್ತರ ಜೊತೆ ಒಳ್ಳೆಯ ಮಾತನ್ನು ಆಡ್ತಾ ಒಂದು ಕ್ಷಣ ಕಳೆಯೋದೇ ಆಗಿರ್ಬೋದು. ಆ ಸಮಯದಲ್ಲಿ ನಾವು ಅಂತಕ್ಕಂಥದ್ದನ್ನು ಮರೆತು ಹೋಗ್ತೀವಿ. ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರೋದೇ ಅದು. ನಾನು ತನವನ್ನು ಹೋಗಲಾಡಿಸ್ಕೊಳ್ಬೇಕು, ಆ ಬದುಕು ನಮ್ಮದಾಗಬೇಕು. ಆ ರೀತಿಯ ಬದುಕು ಸಹಜವಾಗಿ 24 ಗಂಟೆನೂ ಆಗಬೇಕು. ಅದು ಒಂದು ಕ್ಷಣ 2 ಕ್ಷಣ ಆದರೆ ಸಾಧ್ಯ ಇಲ್ಲ. ಅದು ನಮಗೆ ಆನಂದ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬದುಕನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ರಮಣ ಮಹರ್ಷಿಗಳು ಕೂಡ ಅದನ್ನೇ ಹೇಳ್ತಾರೆ, ಹಸನ್ಮುಖಿಯಾಗಿರುವುದು ನಿನ್ನ ಸ್ವಾಭಾವಿಕ ಲಕ್ಷಣನ ಹೇಳಿದೆ. ಆ ಆನಂದದ ಬುಗ್ಗೆ ಅಥವಾ ಚಿಲುಮೆ ನಮ್ಮ ಒಳಗಡೆ ಆಂತರ್ಯದಲ್ಲಿ ಅಡಗಿಕೊಂಡಿದೆ. ಅದು ಉನ್ನತ ಆತ್ಮನ ಸ್ವಭಾವ. ಅದು ಈ ದೇಹಾತ್ಮದ ಮೂಲಕ ಕೂಡ ಪ್ರಕಟವಾಗಬೇಕು ಅಂದರೆ ನಾವು ಹಸನ್ಮುಖಿಗಳಾಗಿರಬೇಕು, ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು. ಅದು ಬಹಳ ಮುಖ್ಯ ಅಂತ. ಜೀವನ್ಮುಕ್ತ ಮಹಾತ್ಮರ ಸಂದೇಶ ಕೂಡ ಅದೇ. ಪರಮಗುರು ಚರಣ ಸನ್ನಿಧಿಯಲ್ಲಿ ಅವ್ರೇನು ಹೇಳ್ತಾರೆ, ಷಟ್ ಸಂಪತ್ತಿ ಸದಾಚಾರದಲ್ಲಿ ಹೇಳ್ತಾರೆ. ಅದರಲ್ಲಿ ಬರ್ತಕ್ಕಂಥ ಮೊದಲನೆಯ ಅಂಶನೇ ಶಮ. ಶಮ ಅಂದರೆ ಏನು? ಮನಸ್ಸಿನ ಸ್ವಾಧೀನತೆ ಅಥವಾ ಸಮಾಧಾನ ಅಥವಾ ಮನಸ್ಸಿನ ಪ್ರಶಾಂತತೆ. ಅದನ್ನು ನಾವು ಗಳಿಸ್ಕೊಳ್ಬೇಕು. ಜಿನರಾಜದಾಸರು ಹೇಳ್ತಾರೆ, ಯೋಗ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥ ಶಿಷ್ಯರಿಗೆ ಅವರು ಹೇಳ್ತಾರೆ, ಐ ಪ್ರಾಮಿಸ್, ನಾನು ವಾಗ್ದಾನ ಮಾಡುತ್ತೇನೆ. ಚಿಕ್ಕ ಪುಸ್ತಕ, ನಿಮ್ಮಲ್ಲಿ ಬಹಳ ಜನ ಓದಿರ್ತೀರ. ಅದರಲ್ಲಿ 4 ಮುಖ್ಯ ಅಂಶಗಳನ್ನು ಹೇಳ್ತಾರೆ. ಅದರಲ್ಲಿ ಮೊದಲನೆಯ ಅಂಶನೇ ಪ್ರಸನ್ನತೆಯ ಮುಖಭಾವ. ಆ ಪ್ರಸನ್ನತೆಯ ಮುಖಭಾವ ನಿನ್ನಲ್ಲಿರಬೇಕು. ಅದು ಸಹಜವಾಗಿ ಬರುವ ಹಾಗೆ ನೀನು ನಿನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು.
ಆಗ ಮಾತ್ರ ನೀನು ಶಿಷ್ಯನಾಗೋದಕ್ಕೆ ಲಾಯಕ್ಕು, ಈ ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ನೀನು ಸಮರ್ಥನಿರ್ತೀಯ ಅಂತ ಹೇಳ್ತಾರೆ. ವೈಜ್ಞಾನಿಕ ದೃಷ್ಟಿಯಿಂದನೂ ಅಷ್ಟೇ, ನಾವು ಹಸನ್ಮುಖರಾಗಿದ್ದಾಗ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದಕ್ಕೆ ಹೇಳ್ತಾರೆ, ಈ ಕರೋನಾ ಸಮಯದಲ್ಲಿ ಏನು ಹೇಳ್ತಿದ್ರು, ನೀವು ಧೈರ್ಯವಾಗಿರಿ, ನೀವು ಕಳವಳಕ್ಕೊಳಗಾಗಬೇಡಿ, ಆತಂಕಕ್ಕೊಳಗಾಗಬೇಡಿ, ನೀವು ಹಸನ್ಮುಖಿಗಳಾಗಿರಿ, ತಾನಾಗಿ ಇಮ್ಯುನಿಟಿ ಬೂಸ್ಟ್ ಆಗಿಬಿಡುತ್ತೆ. ಯಾವುದನ್ನು ಚ್ಯವನಪ್ರಾಶ್ ತಿನ್ನಬೇಕಾಗಿಲ್ಲ, ಅಥವಾ ಇನ್ನೇನೋ ಗುಳಿಗೆ ಹೇಳ್ತಾರೆ ಅದನ್ನು ಏನೂ ತಗೊಳ್ಬೇಕಾಗಿಲ್ಲ, ನಮ್ಮೊಳಗಡೆನೇ ಇದೆ, ಅದು ನಮ್ಮಲ್ಲೇ ಇದೆ. ಧೈರ್ಯವಾಗಿರಬೇಕು, ಒಳಗಾಗಬಾರ್ದು. ಪರಿಸ್ಥಿತಿಗಳು ಹೇಗೆ ಬಂದರೆ ಹಾಗೆ ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿರಬೇಕು. ಇಲ್ಲ ಅಂದರೆ ನಾವು ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕಾಗಲಿ, ಆ ಸಚ್ಚಿದಾನಂದ ಸ್ವರೂಪನಾದಂತಹ ಆನಂದ ಸ್ಥಿತಿಯನ್ನು ಗಳಿಸ್ಕೊಳ್ಳೋದಕ್ಕಾಗಲಿ ಖಂಡಿತವಾಗಲೂ ಸಾಧ್ಯ ಇಲ್ಲ. ಎಲ್ಲರೂ ಕೊಡ್ತಕ್ಕಂಥ ಸಂದೇಶನೂ ಅದೇ. ಯಾಕೆಂದರೆ ನಾವು ಹಸನ್ಮುಖರಾಗಿದ್ದಾಗ, ವೈಜ್ಞಾನಿಕವಾಗಿ ಹೇಳೋದಾದರೆ, ನಮ್ಮ ದೇಹದಲ್ಲಿ ಎಷ್ಟೊಂದು ಹಾರ್ಮೋನ್ಸ್ ಉತ್ಪತ್ತಿಯಾಗುತ್ತೆ. ನಮ್ಮ ಮನಸ್ಥಿತಿ ಚೆನ್ನಾಗಿದ್ದಾಗ, ಪ್ರಶಾಂತವಾಗಿ ಉಲ್ಲಾಸವಾಗಿದ್ದಾಗ, ಕೆಲವು ಸಾರಿ ವ್ಯಾಯಾಮ ಮಾಡಿದಾಗ, ಸಂಗೀತ ಕೇಳಿದಾಗ, ಹೊರಸಂಚಾರ ಹೋದಾಗ, ನಮ್ಮನ್ನು ನಾವು ಮರೆತು ನಾವು ಉಲ್ಲಾಸದಿಂದ ಇರ್ತೀವಲ್ಲ, ಆವಾಗ ಕೆಲವು ಹಾರ್ಮೋನ್ಸು ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಅದೇನು ಹೇಳ್ತಾರೆ, ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ, ಡೋಪಮಿನ್ ಅಂತ ಹೇಳ್ತೀವಿ, ಆಕ್ಸಿಟೋಸಿನ್, ಸೆರಟೋನಿನ್ ಅಂತ ಹೇಳ್ತೀವಿ. ಇವೆಲ್ಲ ರಸವಿಶೇಷಗಳು ನಮ್ಮಲ್ಲಿ ಉತ್ಪತ್ತಿ ಆಗೋದ್ರಿಂದ ಅವು ತಾನಾಗಿ ದೇಹದ ಮೇಲೆ ಒಂದು ಧನಾತ್ಮಕ ಪ್ರಭಾವವನ್ನು ಬೀರೋದ್ರಿಂದ ಸಹಜವಾಗಿ ನಮ್ಮಲ್ಲಿ ಇರ್ತಕ್ಕಂಥ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಹೀಗೆ ವೈಜ್ಞಾನಿಕವಾಗಿ ನೋಡಿದ್ರು ಅಷ್ಟೇ, ನಾವು ಯಾವಾಗಲೂ ಹಸನ್ಮುಖಿಗಳಾಗಿರಬೇಕು. ಆ ಒಂದು ಒಳಗಡೆ ಇರ್ತಕ್ಕಂಥ ಆನಂದದ ಚಿಲುಮೆ ನಮ್ಮ ಹೊರಗಡೆ ಸಹಜವಾಗಿ ಬರ್ತಕ್ಕಂಥ ರೀತಿಯಲ್ಲಿ ನಾವು ಜೀವನವನ್ನು ಇಟ್ಕೊಳ್ಬೇಕು. ಅದರಿಂದ ಮಾತ್ರನೇ ನಾವು ಯಾವಾಗಲೂ ಆನಂದವಾಗಿರೋದಕ್ಕೆ ಸಾಧ್ಯ ಅಂತ. 5 ನಿಮಿಷ ಮತ್ತು ಪರಮಗುರು ಚರಣ ಸನ್ನಿಧಿಯಲ್ಲಿ ಮತ್ತೆ ಹೇಳ್ತಾರೆ ಜೀವನ್ಮುಕ್ತ ಮಹಾತ್ಮರು, ನಿನ್ನ ಕೆಲಸ ಏನಪ್ಪ ಶಿಷ್ಯ ಅಂದರೆ, ಸಂತೋಷದಿಂದ ಉದ್ವೇಗರಹಿತನಾಗಿ ಇರೋದೊಂದೇ ನಿನ್ನ ಕೆಲಸ, ಅದೊಂದು ಮಾಡು ನೀನು ಸಾಕು ಅಂತ ಹೇಳ್ತಾರೆ. ಅದರಲ್ಲಿ ಈ ನಿಸ್ವಾರ್ಥ ಪ್ರೇಮದ ಬಗ್ಗೆ ಮಾತಾಡ್ತಾರೆ. ಅದೇ ಒಂದು 2-3 ಗಂಟೆಗಳಷ್ಟು ಬರೀ ಪ್ರೇಮದ ವಿಚಾರನೇ ತಗೊಳ್ತಾ ಹೋದರೆ ಆಗೋಗುತ್ತೆ. ಇಲ್ಲಿ ಸಮಯದ ಅಭಾವ ಇರೋದರಿಂದ ಸೂಕ್ಷ್ಮವಾಗಿ ಆ ಒಂದು ಸಂದೇಶವನ್ನು ನಿಮಗೆ ಜ್ಞಾಪಕ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮಾತು ಹೇಗಿರಬೇಕು, ದಯೆಯಿಂದ ಕೂಡಿರಬೇಕು, ಮಾತು ಮೃದುವಾಗಿರಬೇಕು, ಮಿತವಾಗಿರಬೇಕು, ಇನ್ನೊಬ್ಬರನ್ನ ನೋಯಿಸಬಾರ್ದು, ಮತ್ತು ನಾವು ಮಾತಾಡೋದು ಇನ್ನೊಬ್ಬರಿಗೆ ಸಹಾಯಕರವಾಗಿರಬೇಕು. ಯೋಚನೆ ಮಾಡು ಶಿಷ್ಯ, ಹೀಗಿಲ್ಲ ಅಂದರೆ ನೀನು ಮಾತಾಡಬೇಡ, ಮೌನವಾಗಿರ್ತಕ್ಕಂಥದ್ದೇ ಲೇಸು. ನಾವು ಅಂದರೆ ಜನಸಾಮಾನ್ಯರಾದ ನಾವು ಹೇಗೆ ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೋದು, ತುಟ್ಟ ತುದಿಯಲ್ಲಿ ಧ್ಯಾನದ ಸಮಾಧಿ ಸ್ಥಿತಿಯಲ್ಲಿ ಸಿಗ್ತಕ್ಕಂಥ ಆನಂದವನ್ನು ಈ ಪ್ರಾರಂಭಿಕ ಹಂತದಲ್ಲಿ ನಾವು ಹೇಗೆ ನಮ್ಮ ಕೃಷಿಯಿಂದ ಸಾಧನೆಯಿಂದ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ಮದರ್ ತೆರೇಸಾರ್ ಅವರು ಹೇಳ್ತಾರೆ, ಇನ್ನೊಬ್ಬರತ್ತ ನಗೆ ಸೂಸಿದ ಪ್ರತಿ ಬಾರಿಯೂ ಅದು ಪ್ರೇಮಪೂರ್ವಕ ಕೊಡುಗೆ, ಆ ವ್ಯಕ್ತಿಗೆ ನೀಡುವ ಉಡುಗೊರೆ. ನಾವು ಬೇರೆ ಏನೂ ಉಡುಗೊರೆ ಕೊಡಬೇಕಾಗಿಲ್ಲ. ನಾವು ಸಭೆ ಸಮಾರಂಭಗಳಿಗೆ ಹೋಗ್ತೀವಿ, ಏನು ಉಡುಗೊರೆ ಏನೋ ತೊಗೊಂಡು ಹೋಗ್ತೀವಿ, ಬೆಲೆ ಬಾಳ್ತಕ್ಕಂಥ ವಸ್ತು ತೊಗೊಂಡು ಹೋಗ್ಬೋದು. ಆದರೆ ಅಲ್ಲಿ ಕುತ್ಕೊಂಡು ಏನು ಮಾತಾಡ್ತಾ ಇರ್ತೀವಿ, ಇಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ, ಊಟ ಚೆನ್ನಾಗಿಲ್ಲ, ಅದು ಚೆನ್ನಾಗಿ, ಏನು ಪ್ರಯೋಜನ ಬಂತು? ನಾವು ನಿಜವಾಗ್ಲೂ ಹೋಗಿರ್ತಕ್ಕಂಥ ಸಮಾರಂಭದಲ್ಲಿ ಯಾರಿಗೆ ಆಶೀರ್ವಾದಗಳನ್ನು ಅಥವಾ ಶುಭ ಹಾರೈಕೆಗಳನ್ನು ಕೊಡಬೇಕು ಅದನ್ನು ನಾವು ಕೊಡ್ತಾ ಇದ್ದೀವ? ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಸೂಸುವಂಥ ನಿಮ್ಮ ಮುಖದಲ್ಲಿ ಮೂಡ್ತಕ್ಕಂಥ ಒಂದು ನಗೆ ಸಾಕು, ಬೇರೆಯವರಿಗೆ ಅದೇ ಉಡುಗೊರೆ. ಅರ್ಧ ರೋಗ ಶಮನ ಆಗ್ತಕ್ಕಂಥದ್ದು ನಿಮ್ಮ ಮುಖದಲ್ಲಿ ಇರ್ತಕ್ಕಂಥ ಒಂದು ಹಸನ್ಮುಖಿ ಭಾವ, ಅದನ್ನು ಮಾಡಿ ಸಾಕು. ನೀವು ಅದನ್ನು ನಾವು ಒಂದು ಸಾಧನೆ ಮಾಡಿದ್ರೆ, ಅದನ್ನು ನಾವು ಪ್ರಯತ್ನಪಟ್ಟು ಮಾಡೋಕ್ಕೆ ನೋಡಿದ್ರೆ ಸಾಕು. ಪ್ರತಿಯೊಬ್ಬರೂ ಕೂಡ ನೀವು ಗಮನಿಸಿ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಪಹಪಿಸ್ತಾ ಇರೋದು, ಆಸೆ ಪಡ್ತಾ ಇರೋದು ಈಗಿನ ಪ್ರಪಂಚದಲ್ಲಿ ಏನನ್ನು ಆಸೆ ಪಡ್ತಾ ಇದ್ದಾನೆ? ನೀವು ಹೇಳಿ, ಆಂತರ್ಯದಿಂದ ಏನನ್ನು ಆಸೆ ಪಡ್ತಾ ಇದ್ದಾನೆ? ಏನನ್ನು ಆಸೆ ಪಡ್ತಾ ಇದ್ದಾನೆ? ಯಾರಾದರೂ ಒಬ್ಬರು ನಿಮಗನಿಸಿದ್ದು? ಖಂಡಿತ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಪ್ರೀತಿ ಅಂತಕ್ಕಂಥದ್ದನ್ನು ನಾವು ಬಯಸ್ತಾ ಇದ್ದೀವಿ. ಪ್ರತಿಯೊಬ್ಬರೂ ನಾವು ಬಯಸ್ತಾ ಇರ್ತಕ್ಕಂಥದ್ದೇ ಪ್ರೀತಿ. ನಮ್ಮನ್ನೆಲ್ಲರೂ ಪ್ರೀತಿ ಮಾಡಬೇಕು, ನಮ್ಮನ್ನು ಅವ್ರು ಪ್ರೀತಿ ಮಾಡಬೇಕು. ನಮ್ಮನ್ನಿವ್ರು ಈ ದ್ವೇಷ ಅಥವಾ ಅಸಹಾಯಕತೆ ಮತ್ತು ಇನ್ನೊಂದು ಕೋಪ ಬರ್ತಕ್ಕಂಥದ್ದೆಲ್ಲ ಯಾಕೆ? ಅದ್ರ ಮೂಲ ಎಲ್ಲಿದೆ ಅಂದರೆ ನಾವು ಪ್ರೀತಿಯಿಂದ ವಂಚಿತರಾಗಿದ್ದೇವೆ. ನಾವು ಪ್ರೀತಿಯಿಂದ ವಂಚಿತರಾಗಿರೋದಕ್ಕೆ ಇವೆಲ್ಲ ಬೇರೆ ನಮ್ಮಲ್ಲಿ ದುರ್ಗುಣಗಳು ಆವರಿಸ್ಕೊಂಡಿರೋದು. ಪ್ರೀತಿ ಬೇಕು ನಮಗೆ ಮಾತ್ರ ಪ್ರೀತಿ ಬೇಕು. ಆದರೆ ನಾವು ಪ್ರೀತಿ ಕೊಡೋಕ್ಕೆ ತಯಾರಿದ್ದೀವಾ?
ನಾವು ಬೇರೆಯವ್ರನ್ನ ದೂರ್ತೀವಿ, ನೋಡಿ ಅವ್ರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ನಮ್ಮ ಮೇಲೆ ದ್ವೇಷ, ನಮ್ಮ ಮೇಲೆ ಒಳ್ಳೆ ಭಾವನೆಯೇ ಇಲ್ಲ, ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ. ನಾವು ಅವ್ರಿಗೆ ಪ್ರೀತಿ ತೋರಿಸಿದ್ದೀವ? ನಾವು ಅವ್ರಿಗೆ ನಿಜವಾಗ್ಲೂ ಪ್ರೀತಿ ತೋರಿಸಿದ್ದೆ ಆದರೆ ಪ್ರೀತಿ ತಿರುಗಿ ನಮಗೆ ಬರಲೇಬೇಕು. ಕರ್ಮ ನಿಯಮವನ್ನು ತಿಳ್ಕೊಂಡಿದ್ದೀವಿ ನಾವು ಅಲ್ವಾ? ನಾವು ಥಿಯಾಸಫಿ ಸಾಹಿತ್ಯದಲ್ಲಿ ಕರ್ಮ ನಿಯಮವನ್ನು ತಿಳ್ಕೊಂಡಿದ್ದೀವಿ. ನಾವು ಏನು ಕೊಡ್ತೀವೋ ಅದನ್ನೇ ನಾವು ಪಡ್ಕೊಡ್ತೀವಿ. ಈಗಿನ ಪ್ರಪಂಚದಲ್ಲಿ ನನಗನ್ಸೋ ಹಾಗೆ ಪ್ರೀತಿಗೆ ಮನುಷ್ಯ ಹಪಹಪಿಸ್ತಾ ಇದ್ದಾನೆ, ಬೇಕು ಬೇಕು ಅಂತ ಅದನ್ನು ಬಯಸ್ತಾ ಇದ್ದಾನೆ. ಅದನ್ನು ನೀವು ಕೊಡಿ, ಧಾರಾಳವಾಗಿ ಕೊಡಿ, ಮನಸ್ಫೂರ್ತಿಯಾಗಿ ಕೊಡಿ, ಮನ ತುಂಬಿ ಕೊಡಿ. ಅವನಲ್ಲಿರ್ತಕ್ಕಂಥ ತಪ್ಪುಗಳನ್ನು ಏನೂ ಗುರುತಿಸಬೇಡಿ. ಅವನಲ್ಲಿರ್ತಕ್ಕಂಥ ಯಾವ ತಪ್ಪುಗಳನ್ನು ನೀವು ಕೈ ಮಾಡಿ ತೋರಿಸ್ಬೇಡಿ. ಪ್ರೀತಿಯನ್ನು ಹಂಚಿ, ಅಷ್ಟು ಸಾಕು. ಅಷ್ಟು ಸಾಧನೆ ಮಾಡಿದ್ರೆ ಆ ಪ್ರೀತಿ ನಮಗೆ ವಾಪಸ್ ಬಂದೇ ಬರ್ತಕ್ಕಂಥದ್ದು. ಆ ಒಂದು ಪ್ರೀತಿಯ ವಾತಾವರಣವನ್ನೇ ನಾವು ಈ ಲೋಕದಲ್ಲಿ ಸೃಷ್ಟಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದೇ ಆನಂದದ ವಾತಾವರಣ, ಅದೇ ಆನಂದದ ಪ್ರಪಂಚ. ನಾವು ಆ ಸ್ವರ್ಗವನ್ನು ಇಲ್ಲೇ ಸೃಷ್ಟಿಸ್ಕೊಳ್ಬೋದು. ನಾವು ಸ್ವರ್ಗಕ್ಕೆ ಹೋಗಬೇಕಾಗಿಲ್ಲ, ಶ್ರೀಮಂತ ಮಹಿಳೆ ಆಸೆ ಪಟ್ಟಂಗೆ ಅಲ್ವಾ? ನಾವು ಇಲ್ಲೇ ನಮ್ಮ ಪೃಥ್ವಿಯಲ್ಲೇ ನಾವು ಇರ್ತಕ್ಕಂಥ ಪ್ರಪಂಚವನ್ನೇ ಸ್ವರ್ಗವನ್ನಾಗಿ ಮಾಡ್ಕೊಳ್ಬೋದು. ಇದೊಂದೇ ಮಂತ್ರ ಸಾಕು. ಬೇರೆಯವರನ್ನು ಪ್ರೀತಿಸಿ. ಎಂತಹ ಪ್ರೀತಿ? ನಿಷ್ಕಳಂಕವಾಗಿರ್ತಕ್ಕಂಥ, ನಿಸ್ವಾರ್ಥಯುತವಾಗಿರ್ತಕ್ಕಂಥ ಪ್ರೀತಿ. ಅಲ್ಲಿ ಯಾವುದೇ ಅಪೇಕ್ಷೆ ಇರಬಾರ್ದು. ನಾನು ಪ್ರೀತಿ ಕೊಡ್ತಾ ಇದ್ದೀನಿ, ಅವರು ನನ್ನನ್ನು ಪ್ರೀತಿಸಬೇಕು, ಅದು ಬೇಡ. ನನಗೆ ಯಾವುದೇ ಅಪೇಕ್ಷೆ ಇಲ್ಲದಲೇ ಇರತಕ್ಕಂಥ ನಿಸ್ವಾರ್ಥಯುತವಾದಂತಹ, ನಿಷ್ಕಳಂಕವಾದಂತಹ ಪ್ರೀತಿಯನ್ನು ಕೊಡಿ ಎಲ್ರಿಗೂ. ಖಂಡಿತ ನೀವು ಅದನ್ನು ಪಡ್ಕೊಳ್ತೀರ. ಅಷ್ಟು ಸಾಕು ಈ ಪ್ರಕೃತಿಯ ಈ ವಾತಾವರಣವನ್ನು ಪರಿಶುದ್ಧವನ್ನಾಗಿ ಮಾಡಿಕೊಳ್ಳೋದಕ್ಕೆ. ನಂತರ ಸಾಧನೆಯ ಮೂಲಕ ಎಲ್ಲ ಮಹಾತ್ಮರು ಮಹಿಮರು ಹೇಳಿರ್ತಕ್ಕಂಥ ಅನೇಕ ಮಾರ್ಗಗಳಲ್ಲಿ ನಮಗೆ ಯಾವುದು ಸರಿ ಹೋಗುತ್ತೋ ಆ ಮಾರ್ಗವನ್ನು ನಾವೇ ಕಂಡುಕೊಂಡು ಸಾಧನೆಯ ಮೂಲಕ ಆ ಒಂದು ಉತ್ತುಂಗದಲ್ಲಿರ್ತಕ್ಕಂಥ ಆನಂದದ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ. ಇದನ್ನು ನಾವೆಲ್ಲರೂ ಒಟ್ಟಾಗಿ ಮಾಡ್ತಾ ಮಾಡ್ತಾ ಆ ಅಮೃತತ್ವದ ದಾರಿಯನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಬಹಳ ತಾಳ್ಮೆಯಿಂದ ಕೇಳದಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ವಂದನೆಗಳು. ಯಾರಾದರೂ ಕ್ವಶನ್ಸ್ ಕೇಳೋಂಗಿದ್ರೆ ಒಂದು ಅವಕಾಶ ಇದೆ, 100 ಕ್ವಶನ್ಸ್ ಕೇಳುವ.